ಹಲೋ ಆಫೀಸರ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ಈಗಾಗಲೇ 2 ಸಾರಿ ನೀವು KAS ಪ್ರಿಲಿಮ್ಸ್ ಅನ್ನ ಬರೆದಿದ್ದೀರಿ. ಮೊದಲನೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಸಾಕಷ್ಟು ದೋಷಗಳಿದ್ದರಿಂದ ಎರಡನೇ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಆ ಒಂದು ದೋಷಗಳು ಇರಬಾರದು ಅನ್ನುವಂಥ ನಿರೀಕ್ಷೆಯಲ್ಲಿ ನಾವೆಲ್ಲರೂ ಇದ್ವು. ಆದರೆ ಎರಡನೇ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಬಹಳಷ್ಟು ದೋಷಗಳಿದೆ. ಆ ನಿಟ್ಟಿನಲ್ಲಿ ಕೆಲವೊಬ್ರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಕೆಲವೊಬ್ರು ಕೋರ್ಟ್ಗೆ ಹೋಗೋರಿದ್ದಾರೆ. ಸೊ ಇದೆಲ್ಲದರ ನಡುವೆ ನಾವೇನ್ ಮಾಡಬೇಕು ಅನ್ನುವಂಥ ಗೊಂದಲ ನಿಮ್ಮಲ್ಲಿರುತ್ತೆ ಅಲ್ವಾ? ಆ ಪ್ರಶ್ನೆ ಪತ್ರಿಕೆಗಳ ದೋಷದಿಂದ ಪರೀಕ್ಷೆ ಮತ್ತೆ ಆಗುತ್ತೋ ಅಥವಾ ಇಲ್ಲ ಮೇನ್ಸ್ಗೆ ನೀವು ತಯಾರಿ ಮಾಡ್ಕೊಳ್ಬೇಕಾಗುತ್ತೋ, ಈ ಗೊಂದಲದ ನಡುವೆ ನಾನು ಒಂದು ಮಾತನ್ನ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಂತ ಅಂದ್ರೆ, ಕಳೆದ 9 ತಿಂಗಳಿನಿಂದ ನೀವೆಲ್ಲರೂ ಕೂಡ 9-10 ತಿಂಗಳಿನಿಂದ ನೀವು ಪ್ರಿಲಿಮ್ಸ್ಗೆ ತಯಾರಿ ಮಾಡಿದ್ದೀರಿ. ಬಹಳಷ್ಟು ನಾಲೆಜ್ ನಿಮ್ಮ ಬಳಿ ಇದೆ. ಅಕಸ್ಮಾತ್ ಆಗಿ ಮತ್ತೆ ಪ್ರಿಲಿಮ್ಸ್ ಮರುಪರೀಕ್ಷೆ ನಡೆದರೆ ಅದಕ್ಕೆ ನೀವು ಹೇಗಿದ್ರು ಸಿದ್ಧ ಇರ್ತೀರಿ, ಅದಕ್ಕೆ ತಯಾರಿ ಮಾಡ್ಕೊಳ್ಬಹುದು. ಇನ್ನು ಅಕಸ್ಮಾತ್ ಮೇನ್ಸ್ ನಡೆದರೆ ಯಾವ ತರ ನೀವು ತಯಾರಿ ಮಾಡ್ಕೊಳ್ಬೇಕು, ಅಥವಾ ಮೇನ್ಸ್ ಅಂತೂ ನಡಿಲೇಬೇಕು, ಪರೀಕ್ಷೆ ಯಾವತ್ತು ನಡೆಯುತ್ತೋ ನಮಗೆ ಗ್ಯಾರಂಟಿ ಇಲ್ಲ ಅಲ್ವಾ? ಸೊ ಹಾಗಾಗಿ ಮೇನ್ಸ್ ತಯಾರಿ ನಿಮ್ದು ಹೇಗಿರಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಇದೊಂದು ಬ್ರೈಫ್ ಇಂಟ್ರೊಡಕ್ಷನ್ ಕ್ಲಾಸ್. ಹಂತ ಹಂತವಾಗಿ ನಾನು ನಿಮಗೆ ಬೇಕಾಗುವಂತ ವಿಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ ಮೇನ್ಸ್ಗೆ. ಸೊ ನೀಟಾಗಿ ನೋಡ್ಕೊಳ್ಳಿ. ಒಂದಂತೂ ಗಮನದಲ್ಲಿ ಇಟ್ಕೊಳ್ಳಿ, ಮೇನ್ಸ್ ಪರೀಕ್ಷೆಯಲ್ಲಿ ಎಷ್ಟು ಜಾಸ್ತಿ ಅಂಶಗಳನ್ನ ಬರೀತೀರಿ, ಪಾಯಿಂಟ್ಸ್ ಇರಬೇಕು, ಪುಟ ತುಂಬಿಸೋದಲ್ಲ, ವಿಭಿನ್ನವಾದ ಪಾಯಿಂಟ್ಸ್ ಇರಬೇಕು. ಉದಾಹರಣೆಗೆ ಒಂದು 10 ಅಂಕದ ಪ್ರಶ್ನೆ ಇದೆ ಅಂತ ಅಂದ್ರೆ 12 ಪಾಯಿಂಟ್ಸ್ ಆದ್ರೂ ನಿಮ್ಮ ಉತ್ತರದಲ್ಲಿ ಇರಬೇಕು. 12 ಪಾಯಿಂಟ್ಸ್ ಇದ್ದಾಗ ನಿಮಗೆ 10 ಅಂಕಗಳ ಪ್ರಶ್ನೆಗೆ 6 ಅಂಕ ಸಿಗುತ್ತೆ. ನಿಮಗೆ ತುಂಬಾ ಉತ್ತಮವಾದ ಅಂಕಗಳನ್ನ ಅವರು ಕೊಡ್ತಾರೆ. ಹಾಗಾದ್ರೆ ಹೇಗೆ ಸರ್ ಅದನ್ನ ಗಳಿಸೋದು ನಾವು? ಅದೆಲ್ಲವನ್ನು ಕೂಡ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ಇವತ್ತಿನ ವಿಡಿಯೋದ ಮೇನ್ ಅಜೆಂಡಾ ಏನು ಅಂತ ಅಂದ್ರೆ, ನಾನು ಬ್ರೈಫ್ ಇಂಟ್ರೊಡಕ್ಷನ್ ಕೊಡ್ತೀನಿ ನಿಮಗೆ. ಇವತ್ತಿನ ಕ್ಲಾಸಲ್ಲಿ ಈ ಕಂಪಲ್ಸರಿ ಪೇಪರ್ಗಳು, ಕ್ವಾಲಿಫೈಯಿಂಗ್ ಪೇಪರ್ಗಳು ಮತ್ತು ಎಸ್ಸೆ ಮತ್ತು ಎಥಿಕ್ಸ್ ಬಗ್ಗೆ ಒಂದು ಸಣ್ಣ ಬ್ರೈಫ್ ಐಡಿಯಾ ಕೊಡ್ತೀನಿ. ಈಗಾಗಲೇ ಇವುಗಳ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋಗಳಿದೆ, ಅದರ ಲಿಂಕ್ಗಳನ್ನ ಕಳಿಸ್ಕೊಡ್ತೀನಿ. ಜೊತೆಗೆ ಮೇನ್ಸ್ ಎಥಿಕ್ಸ್ ನೋಟ್ಸ್, ಶಾರ್ಟ್ ನೋಟ್ಸ್ ನಾನೇ ಮಾಡಿರೋದಿದೆ ನನ್ನ ಕೈಯಾರೆ, ಅದನ್ನು ಕೂಡ ಶೇರ್ ಮಾಡಿರ್ತೀನಿ ನಿಮಗೆ, ಅದನ್ನು ನೋಡ್ಕೊಳ್ಬೇಕು. ಇನ್ನು ಎಸ್ಸೆಗೆ ನೀವು ಏನೇನು ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಿ. ಎಷ್ಟು ಬೇಕೋ ಅಷ್ಟು ನನ್ನಿಂದ ತಗೊಳ್ಳಿ. ಏನೇನು ಡೌಟ್ಸ್ ಇದೆ ನಿಮಗೆ ಗ್ರೂಪ್ ಮಾಡಿದೀವಿ ಈಗಾಗಲೇ, ಆ ಗ್ರೂಪ್ನಲ್ಲಿ ನಿಮ್ಮ ಡೌಟ್ಸ್ ಅನ್ನ ಕೇಳ್ಕೊಳ್ಳಿ. ನಾನು ಗ್ಯಾರಂಟಿ ಕೊಡ್ತೀನಿ ನಿಮಗೆ, ನನ್ನ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಿದ್ದೆ ಆದಲ್ಲಿ ಪಕ್ಕಾ ರ್ಯಾಂಕ್ ಬರುತ್ತೆ ನಿಮ್ದು. ಓಕೆ, ಬಟ್ ಸಿಸ್ಟಮೆಟಿಕ್ ಆಗಿ ಮಾಡ್ಕೊಳ್ಬೇಕು, ಹುಚ್ಚರಾಗಿ ಓದೋ ಹಾಗಿಲ್ಲ. ಎಷ್ಟು ಬೇಕೋ ಅಷ್ಟೇ ಓದ್ಕೊಳ್ಳೋದು. ಮೇನ್ಸ್ ಎಕ್ಸಾಮಲ್ಲಿ ಬರೆಯೋಕೆ ಆ ಪಾಯಿಂಟ್ ಸಾಕಾಗುತ್ತಾ, ಎಸ್ ತಗೊಳ್ಳೋದು, ಮುಂದಕ್ಕೆ ಹೋಗ್ತಾ ಇರೋದು ಅಷ್ಟೇ. ಸರಿ ಬನ್ನಿ, ಹಾಗಾದ್ರೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಮೊಟ್ಟ ಮೊದಲನೇದಾಗಿ ನಾವು ಸಿಲೆಬಸ್ ನೋಡ್ಕೊಳ್ಳೋಣ. ಬೇಕು ಸಿಲೆಬಸ್ ಏನಿದೆ ಅಂತ ನಮ್ಗೆ ಗೊತ್ತಿರಬೇಕು. ಪ್ರಿಂಟ್ ತಗೊಳ್ಳಿದ್ದನ್ನ ನಿಮ್ಗೆ PDF ಶೇರ್ ಮಾಡಿರ್ತೀನಿ ನಾನು ಆಮೇಲೆ. ಮೊಟ್ಟ ಮೊದಲನೇದಾಗಿ ಕ್ವಾಲಿಫೈಯಿಂಗ್ ಪೇಪರ್ಸ್ ಇರುತ್ತೆ. ಈ ಕ್ವಾಲಿಫೈಯಿಂಗ್ ಪೇಪರ್ಸ್ ನಲ್ಲಿ 2 ಪೇಪರ್ ಇದೆ. ಒಂದು ನಮ್ಮ ಭಾಷೆ ಕನ್ನಡ, ಮತ್ತೊಂದು ಇಂಗ್ಲಿಷ್. ಯಾರ್ದು ಕನ್ನಡ ತುಂಬಾ ಚೆನ್ನಾಗಿದೆ, ನೀವಂತೂ ಮೇನ್ಸ್ ಯಾರು ಕನ್ನಡದಲ್ಲಿ ಬರೆಯೋರಿದ್ದೀರಿ, ನಿಮಗಂತೂ ಏನ್ ಕಷ್ಟ ಇಲ್ಲ, ಕನ್ನಡ ಕ್ವಾಲಿಫೈ ಮಾಡ್ತೀರಿ ನೀವು ಅಲ್ವಾ? ಇನ್ನು ಇಂಗ್ಲಿಷ್ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ ನೀವು. ಹೇಗ್ ಸರ್, ಏನ್ ಮಾಡೋದು ಇದಕ್ಕೆ? ನೋಡಿ, ಇಂಗ್ಲಿಷ್ಗೆ ಮೊಟ್ಟ ಮೊದಲನೇದಾಗಿ ನಮ್ಮ ಪಾಂಚಜನ್ಯ IAS ಯೂಟ್ಯೂಬ್ ಚಾನಲ್ ನಲ್ಲಿ ಮಾಸ್ಟರ್ ಇಂಗ್ಲಿಷ್ ಅಂತ ಒಂದು ಕೋರ್ಸ್ ಇದೆ. ಅದ್ರ PDF ಬುಕ್ ಕೂಡ ನಮ್ಮ ಆಪ್ ನಲ್ಲಿ ಇದೆ, ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ತಗೊಳ್ಳಿ. ಓಕೆ, ಯಾಕಂದ್ರೆ ಬೇಕಾಗತ್ತೆ ಇಂಗ್ಲಿಷ್ ಕ್ಲಿಯರ್ ಮಾಡೋಕೆ ಎಕ್ಸಾಮ್ ಅನ್ನ. ಓಕೆ, ಸೊ ಮಾಸ್ಟರ್ ಇಂಗ್ಲಿಷ್ ಕೋರ್ಸ್ ಬರೀ 16 ಗಂಟೆಗಳ ಕ್ಲಾಸ್ ಇದೆ. ಅದು ಜಾಸ್ತಿ ಏನೂ ಇಲ್ಲ, ಬರೀ 16 ಗಂಟೆ. ಡಬಲ್ ಸ್ಪೀಡ್ ಇಟ್ಕೊಂಡು ನೋಡಿದ್ರೆ ಬರೀ 8 ಗಂಟೆ. ಓಕೆ, 3-4 ದಿನದಲ್ಲಿ ಕೋರ್ಸ್ ಮುಗಿಸ್ಕೊಂಡು ಬಿಡ್ಬೋದು ಮಾಸ್ಟರ್ ಇಂಗ್ಲಿಷ್ ಅನ್ನ. ನೋಡ್ಕೊಳ್ಳಿ ಅದನ್ನ, ಇಂಗ್ಲಿಷ್ ವೀಕ್ ಇದ್ದವರು. ಓಕೆ, ಸೊ ಯಾಕಂದ್ರೆ ಅಲ್ಲಿ ಅಂಕಗಳು ಬೇಕಾಗತ್ತೆ ನಿಮಗೆ. ಇಂಗ್ಲಿಷ್ ಕೂಡ ಚೆನ್ನಾಗಿರ್ಬೇಕಾಗತ್ತೆ ನಿಮ್ದು, ಬೇಸಿಕ್ ಇಂಗ್ಲಿಷ್. ಸರಿ, ನೋಡೋಣ ಏನಿದೆ, ಏನ್ ಚೆಕ್ ಮಾಡ್ತಾರೆ ಈ ಕ್ವಾಲಿಫೈಯಿಂಗ್ ಪೇಪರ್ ನಲ್ಲಿ. ಒಂದು, ದ ಏಮ್ ಆಫ್ ದಿಸ್ ಪೇಪರ್ ಈಸ್ ಟು ಟೆಸ್ಟ್ ದ ಕ್ಯಾಂಡಿಡೇಟ್ಸ್ ಅಬಿಲಿಟಿ ಟು ರೀಡ್ ಅಂಡ್ ಅಂಡರ್ಸ್ಟ್ಯಾಂಡ್ ಸೀರಿಯಸ್ ಡಿಸ್ಕರ್ಸಿವ್ ಪ್ರೋಸ್. ಓಕೆ, ಡಿಸ್ಕರ್ಸಿವ್ ಪ್ರೋಸ್ ಅಂಡ್ ಸೀರಿಯಸ್ ಟಾಪಿಕ್ಸ್ ಏನ್ ಕೊಟ್ಟಿರ್ತಾರಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳೋದನ್ನ ಚೆಕ್ ಮಾಡ್ತಾ ಇರೋದು. ಟೆಕ್ನಿಕಲ್ ಇರಲ್ಲ ಪೇಪರ್ ಇದು. ಜನರಲ್ ಸ್ಟಡೀಸ್ಗೆ ಮತ್ತೆ ಈ ಕಂಪಲ್ಸರಿ ಪೇಪರ್ಗೆ ಅಥವಾ ಕ್ವಾಲಿಫೈಯಿಂಗ್ ಪೇಪರ್ಗೆ ವ್ಯತ್ಯಾಸ ಏನಂತ ಅಂದ್ರೆ, ಜನರಲ್ ಸ್ಟಡೀಸ್ಗೆ ಉದಾಹರಣೆಗೆ ಅವರು ಪಾಲಿಟಿನಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಕೊಡ್ತಾರೆ. ಇದು ಜನರಲ್ ಟರ್ಮ್ ಅಲ್ಲ, ಇದು ಲೆಜಿಸ್ಲೇಟಿವ್ ಅಸೆಂಬ್ಲಿ, ಇದು ಪಾಲಿಟಿ ಟರ್ಮ್ ಇದು. ಓಕೆ, ಬಟ್ ವೆನ್ ಇಟ್ ಕಮ್ಸ್ ಟು ಜನರಲ್ ಪೇಪರ್ ಈ ತರ ಇರಲ್ಲ, ಅಲ್ಲಿ ತುಂಬಾ ಜನರಲೈಸ್ಡ್ ಆಗಿರುತ್ತೆ, ಈಸಿ ಆಗಿರುತ್ತೆ. ಓಕೆ, ಅದನ್ನ ಚೆಕ್ ಮಾಡ್ತಾರೆ ನಿಮ್ದು. ಅಂಡ್ ಟು ಎಕ್ಸ್ಪ್ರೆಸ್ ಹಿಸ್ ಐಡಿಯಾಸ್ ಕ್ಲಿಯರ್ಲಿ ಅಂಡ್ ಕರೆಕ್ಟ್ಲಿ ಇನ್ ಕನ್ನಡ ಅಂಡ್ ಇಂಗ್ಲಿಷ್ ಲ್ಯಾಂಗ್ವೇಜ್. ನಿಮ್ಮ ಐಡಿಯಾಗಳನ್ನ ನೀವು ಕರೆಕ್ಟ್ ಆಗಿ ಅಲ್ಲಿ ಹೇಳ್ಬೇಕಾಗುತ್ತೆ. ಸೊ 2 ಪತ್ರಿಕೆಗಳು ಸುಮಾರು 150 ಅಂಕಗಳ ಪತ್ರಿಕೆ ಇದೆ, ತುಂಬಾ ಈಸಿ ಆಗಿರುತ್ತೆ, ಕ್ವಾಲಿಫೈ ಮಾಡ್ಕೊಳ್ಬಹುದು. ಸೊ ಕಾಂಪ್ರಹೆನ್ಷನ್ ಇರುತ್ತೆ, ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಅದರ ಮೇಲೆ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಪ್ರಿಸೈಸ್ ರೈಟಿಂಗ್ ಇರುತ್ತೆ,
ಕಮ್ಯುನಿಕೇಶನ್ ಸ್ಕಿಲ್ ಅನ್ನ ಚೆಕ್ ಮಾಡ್ತಾರೆ, ನಿಮ್ಮದು ವೊಕ್ಯಾಬುಲರಿ ಇರುತ್ತೆ. ಸೊ ಇವನ್ನೆಲ್ಲ ನೀವು ಡೀಪ್ ಆಗಿ ಸ್ಟಡಿ ಮಾಡ್ಕೊಳ್ಬೇಕು, ಮಿಸ್ ಮಾಡೋ ಹಾಗಿಲ್ಲ. ಇಂಗ್ಲಿಷ್ ಗ್ರಾಮರ್ ಬುಕ್ ತಗೊಳ್ರಿ, ವೊಕ್ಯಾಬುಲರಿ ತಗೊಳ್ರಿ, ಸ್ಟಡಿ ಮಾಡ್ರಿ. ಓಕೆ, ಇನ್ನು ಎಸ್ಸೆ ಕೂಡ ಬರಿಬೇಕಾಗುತ್ತೆ ಇಂಗ್ಲಿಷ್ನಲ್ಲಿ. ಯಾರು ಇದನ್ನ ನೀಟಾಗಿ ತಯಾರಿ ಮಾಡ್ಕೊಳ್ತೀರಿ, ನೀವು ಎಕ್ಸಾಮ್ಗೆ ಮೊದಲ ಹಂತದಲ್ಲಿ ರೆಡಿ ಆದ್ರಿ ಅಂತ ಅರ್ಥ. ಬಹಳ ಜನ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಗೊತ್ತಾ, ಹಿಂದಿನದೆಲ್ಲ ತಯಾರಿ ಮಾಡ್ಕೊಳ್ತಾರೆ, ಇದನ್ನ ಬಿಟ್ಟಿರ್ತಾರೆ, ಆಮೇಲೆ ಹೋಗಿ ಇದೇ ಎಕ್ಸಾಮ್ಗಳನ್ನ ಫೇಲ್ ಹಾಕೊಂಡ್ ಬಿಡ್ತಾರೆ. ಆ ತರ ಮಾಡಬಾರ್ದು. ಇವುಗಳು ಕೂಡ ಡೈಲಿ ಒಂದಷ್ಟೇ. ಏನ್ ಗೊತ್ತಾ, ಇಂಗ್ಲಿಷ್ ಇಂಪ್ರೂವ್ ಆಗ್ಬೇಕಾ ನಿಮ್ದು, ಇವತ್ತಿಂದಾನೆ ಒಂದು 20 ನಿಮಿಷ ಹಿಂದೂ ನ್ಯೂಸ್ ಪೇಪರ್ ನಲ್ಲಿರೋ ಒಂದು ಆರ್ಟಿಕಲ್ ಓದಿ. ಅದ್ರ ಬಗ್ಗೆನೂ ಕೂಡ ನಾನು ಮಾಸ್ಟರ್ ಇಂಗ್ಲಿಷ್ ಕೋರ್ಸ್ ಅಲ್ಲಿ ಹೇಳಿದೀನಿ ಲಾಸ್ಟ್ ನಲ್ಲಿ, ನೋಡಿ ಅದನ್ನ. ಓಕೆ, ಆಮೇಲೆ ಕನ್ನಡ ನಿಮ್ಗೆ ಚೆನ್ನಾಗಿ ಆಗ್ಬೇಕಾ, ಏನಿಲ್ಲ, ಪ್ರಜಾವಾಣಿ ಪತ್ರಿಕೆ ಒಂದು 20 ನಿಮಿಷ, ಡೈಲಿ ಒಂದು 40 ನಿಮಿಷ ಕೊಡ್ರಿ, ಸಾಕಾದಾಗೆ, ಜಾಸ್ತಿ ಏನು ಬೇಡ. ಅರ್ಥ ಆಯ್ತಾ ಇದು? ಸರಿ, ನೆಕ್ಸ್ಟ್ ನೋಡೋಣ. ಮೊಟ್ಟ ಮೊದಲನೇದಾಗಿ ಬರುವಂತ ಪೇಪರ್ ನಮಗೆ ಎಸ್ಸೆ, 250 ಅಂಕಗಳಿಗಿರುತ್ತೆ, 3 ಗಂಟೆಗಳ ಸಮಯ, 2 ಪತ್ರಿಕೆಗಳು. ಟೋಟಲ್ ಎಸ್ಸೆನಲ್ಲಿ ಒಂದು ಎಸ್ಸೆ 1, ಎಸ್ಸೆ 2 ಅಂತ ಹೇಳಿ 2 ಎಸ್ಸೆಗಳನ್ನ ಬರಿಬೇಕಾಗತ್ತೆ. ಇಲ್ಲಿ ಇವರು ಟಾಪಿಕ್ ಇಂಟರ್ನ್ಯಾಷನಲ್ ಮತ್ತೆ ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತ ಕೊಟ್ಟಿರ್ತಾರೆ, ಒಂದು ಸ್ಟೇಟ್ ಇಂಪಾರ್ಟೆನ್ಸ್, ಲೋಕಲ್ ಇಂಪಾರ್ಟೆನ್ಸ್ ಅಂತ ಇಲ್ಲಿ ಮೆನ್ಷನ್ ಆಗಿದೆ. ಬಟ್ ಒಂದು ಸೂಕ್ಷ್ಮವಾದಂತ ವಿಚಾರ ನಾನೇನು ಗಮನಿಸ್ತೀನಿ ಇಲ್ಲಿ ಅಂತ ಅಂದ್ರೆ, ಇತ್ತೀಚೆಗೆ UPSC ನಲ್ಲಿ ಈ ತರ ಕೇಳ್ತಾ ಇಲ್ಲ ಅವರು. ಅವ್ರೇನ್ ಕೇಳ್ತಾ ಇದ್ದಾರೆ, ಈ ಫಿಲಾಸಫಿಕಲ್ ಎಸ್ಸೆಗಳನ್ನು ಕೂಡ ಕೇಳ್ತಾ ಇದ್ದಾರೆ. ಹಾಗಾಗಿ ನೀವು ಒಂದು ಸ್ವಲ್ಪ ಏನ್ ಮಾಡಿ ಅಂತ ಅಂದ್ರೆ, ಟಾಪರ್ಗಳು ಬರೆದಿರುವಂತ ಎಸ್ಸೆಗಳನ್ನ ಓದ್ಕೊಳ್ಬೇಕಾಗತ್ತೆ. ಅದಕ್ಕೂ ಕೂಡ ನಾನು ಪ್ಲಾನ್ ಮಾಡ್ತಾ ಇದ್ದೀನಿ, ಡೋಂಟ್ ವರಿ. ಸೊ ಅಲ್ಲಿವರೆಗೂ ಏನ್ ಮಾಡಿ, ನಾನು ಇಲ್ಲಿವರೆಗೂ ಬರೆದಿರುವಂತ ಒಂದು 4-5 ಎಸ್ಸೆಗಳನ್ನ ಹಾಕಿರ್ತೀನಿ ಗ್ರೂಪ್ ಅಲ್ಲಿ. ಓಕೆ, ಅದನ್ನ ಓದ್ಕೊಳ್ಳಿ. ಪ್ರಜಾವಾಣಿಯಲ್ಲಿ ಬರುವಂತಹ ಅಭಿಮತ, ಈ ಪ್ರಜಾವಾಣಿ ಅಭಿಮತ ಒಂದು ಪುಟ ಇರುತ್ತೆ, ಈ ಪುಟ ಇರುತ್ತಲ್ಲ, ಸೊ ಈ ಪುಟದಲ್ಲಿ ಇಲ್ಲೊಂದು ಲೇಖನ ಇರುತ್ತೆ, ಇಲ್ಲಿ ಸಂಪಾದಕೀಯ ಇರುತ್ತೆ. ಓಕೆ, ಇಲ್ಲಿ ಸಂಗತ ಅಂತ ಕೆಳಗಡೆ ಇರುತ್ತೆ, ಇಲ್ಲೊಂದು ಲೇಖನ ಇರುತ್ತಲ್ಲ, ಈ ಲೇಖನ ಪ್ರತಿದಿನ ಓದ್ಬೇಕು. ನೀವು ನೋಟ್ಸ್ ಏನು ಮಾಡ್ಕೊಳಿಕ್ ಹೋಗಬೇಡಿ, ನಿಜ ಹೇಳ್ತೀನಿ ನಿಮಗೆ. ನೀವು ನೋಟ್ಸ್ ಮಾಡ್ಕೊಂಡು ಕೂತ್ಕೊಂಡ್ರ ದೇವ್ರಾಣಿ ನಿಮ್ಗೆ ಇಂಟ್ರೆಸ್ಟ್ ಬರಲ್ಲ ಓದೋಕೆ. ಆರಾಮಾಗಿ ಓದಿ ಬಿಟ್ಬಿಡಿ. ಈಗ ನೋಡಿ, ಈಗ ಒಬ್ಬ ವ್ಯಕ್ತಿ ಬರವಣಿಗೆ ಒಂದು ತುಂಬಾ ಚೆನ್ನಾಗಿದೆ ಅಂತ ಅಂದ್ರೆ, ಈಗ ಉದಾಹರಣೆಗೆ ಒಬ್ಬ ವ್ಯಕ್ತಿ ಕುವೆಂಪು ಅವ್ರ ತರ ಬರೀತಾನೆ, ಅಥವಾ ರವಿ ಬೆಳಗೆರೆ ತರ ಬರೀತಾನೆ ಅಂತ ಅಂದ್ರೆ, ರವಿ ಬೆಳಗೆರೆ ಬರೆದಿದ್ದನ್ನೆಲ್ಲ, ಕುವೆಂಪು ಅವ್ರು ಬರೆದಿದ್ದನ್ನೆಲ್ಲ ಅವ್ನು ಏನಾದ್ರು ನೋಟ್ಸ್ ಮಾಡ್ಕೊಂಡಿರ್ತಾನ? ಇಲ್ಲ. ಓದಿ ತನಾಗಿನೇ ಬರವಣಿಗೆ ಇಂಪ್ರೂವ್ ಆಗುತ್ತೆ. ಇದು ಕನ್ನಡ ಮಾಧ್ಯಮದವರಿಗೆ. ಇನ್ನು ಇಂಗ್ಲಿಷ್ನವ್ರು ಯಾರಿದ್ದೀರಿ, ನೀವೇನ್ ಮಾಡ್ಕೊಳ್ಳಿ, ಹಿಂದೂ ನ್ಯೂಸ್ ಪೇಪರ್ನ ಅಥವಾ ಡೆಕ್ಕನ್ ಹೆರಾಲ್ಡ್ ಅನ್ನ ಓದ್ಕೊಂಡು ಪ್ರಾಕ್ಟೀಸ್ ಮಾಡೋದು. ಒಂದು 15 ಸ್ಪೀಡ್ ಆಗಿ ಓದ್ಬೇಕು. ಮತ್ತೆ ಅದನ್ನ ಹೇಳ್ತೀನಿ ನಿಮಗೆ, ಸ್ಪೀಡ್ ಆಗಿ ಓದ್ಬೇಕು, ಅರ್ಥ ಮಾಡ್ಕೊಂಡು ಓದ್ಬೇಕು, ಮೈಂಡ್ಗೆ ಚಾಲೆಂಜ್ ಕೊಡ್ಬೇಕು. ಈಗ ಉದಾಹರಣೆಗೆ ಒಂದು ರನ್ನಿಂಗ್ ಶರ್ಟ್ ಇದೆ ಅನ್ಕೋಣ, ರೇಸ್ ಇದೆ 1500 ಮೀಟರ್ದು. ಇವತ್ತೊಬ್ಬ ವ್ಯಕ್ತಿ 10 ನಿಮಿಷದಲ್ಲಿ ಓಡಿದ್ರೆ ನಾಳೆ ಅದನ್ನ 9 ನಿಮಿಷಕ್ಕೆ ತರಕೊಂಡು ಪ್ರಯತ್ನ ಪಡ್ತಾನಲ್ವಾ. ಇಲ್ಲೂ ಕೂಡ ಅದನ್ನ ನೀವು ಅಪ್ಲೈ ಮಾಡಬೇಕು. ಆ ಮೆಂಟಾಲಿಟಿ ಬರ್ಬೇಕು ನಿಮ್ಮಲ್ಲಿ. ಅವಾಗ ಅದನ್ನ ಕಾಂಪಿಟೇಷನ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಇದು ಎಸ್ಸೆಗೆ ನೀವು ಮಾಡ್ಬೇಕಾಗಿರೋದು. ಪ್ರಜಾವಾಣಿ ಓದ್ಬೇಕು, ನನ್ನ ಎಸ್ಸೆಗಳಿದೆ ಅದನ್ನ ಹಾಕ್ತೀನಿ. ಆಮೇಲೆ ಎಸ್ಸೆ ಬರೆಯೋದು ಹೇಗೆ ಅಂತ 2 ವಿಡಿಯೋಸ್ ಇದೆ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ. ಒಂದು ನಾನ್ ಮಾಡಿರೋದು, ಮತ್ತೊಂದು ಲಾವಣ್ಯ ಮೇಡಮ್ ಅವ್ರು ಮಾಡಿರೋದು. 2 ಲಿಂಕ್ಗಳನ್ನು ನಾನು ನಿಮಗೆ ಆಮೇಲೆ ಶೇರ್ ಮಾಡಿರ್ತೀನಿ. 2 ಕೂಡ ನೋಡ್ಕೊಳ್ಬೇಕು. ನಾನು ಈ ವಿಡಿಯೋನಲ್ಲಿ ಏನೇನು ಹೇಳಿದ್ದೀನಿ ಅದೇನಾದ್ರೂ ಮಿಸ್ ಮಾಡಿದ್ರೆ ಗ್ರೂಪ್ ನಲ್ಲಿ ಶೇರ್ ಮಾಡೋಕೆ ನನಗೆ ಇನ್ಫಾರ್ಮ್ ಮಾಡಿ, ನನಗೆ ಮೆಸೇಜ್ ಮಾಡಿ. ನಮ್ಮ ಗ್ರೂಪ್ ಏನು ಕ್ರಿಯೇಟ್ ಮಾಡಿದೀವಿ ನೋಡಿ, ಇದು ಮೇನ್ಸ್ ಗ್ರೂಪ್ ಅಂತ ಹೇಳಿ. ಸೊ ಅಲ್ಲಿ ಮೆಸೇಜ್ ಮಾಡಿ ನಾನು ಹಾಕ್ತೀನಿ. ಓಕೆ, ಸರಿ, ಇದಾಯ್ತು. ಇನ್ನು ಎಸ್ಸೆ ಕಂಟೆಂಟ್ ಎಲ್ಲಿ ತರಲಿ ಸರ್ ನಾನು ಅಂತ ಅಂದ್ರೆ, ನಿಮ್ಗೆಲ್ರಿಗೂ ಉಚಿತವಾಗಿ ನಾನು ಮಾಡಿರುವಂತ ಶಾರ್ಟ್ ನೋಟ್ಸ್ ಅನ್ನ ಕೊಡ್ತಾ ಇದ್ದೀನಿ ಎಸ್ಸೆದು. ಅದನ್ನು ಕೂಡ ಯೂಸ್ ಮಾಡ್ಕೊಳ್ರಿ. ಏನಿಲ್ಲ, ಎಸ್ಸೆ ಬರವಣಿಗೆ ತುಂಬಾ ಈಸಿ. ನಾನು ಕ್ಲಾಸಲ್ಲಿ ಹೇಳಿದ್ದೀನಿ ಬಿಡ್ರಿ, ಆ ಕ್ಲಾಸ್ ನೋಡ್ಕೊಳ್ಳಿ, ನಿಮ್ಗೆ ಕ್ಲಾರಿಟಿ ಸಿಕ್ಬಿಡುತ್ತೆ. ಅಷ್ಟನ್ನ ಫಾಲೋ ಮಾಡಿ, ಮತ್ತೇನು ಹೆಚ್ಚಿಗೆ ಬೇಡ. ಇನ್ನು ಜನರಲ್ ಸ್ಟಡೀಸ್ ಪೇಪರ್ 1, ಪೇಪರ್ 2, ಪೇಪರ್ 3ಗಳ ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡೋಣ. ನಾಳೆ ನಾಡಿದ್ರೆಲ್ಲ ಅದರ ವಿಡಿಯೋ ಮಾಡ್ತೀನಿ. ಆಮೇಲೆ ಎಥಿಕ್ಸ್ಗೆ ಹೋಗೋಣ ಸ್ವಲ್ಪ. ಓಕೆ, ಯಾಕೆ ಗೊತ್ತಾ, ನೋಡಿ, ಯಾವುದೇ ಟಾಪರ್ನ ನೋಡಿ ನೀವು, ಅವರು ಸಾಮಾನ್ಯವಾಗಿ GS 1, 2, 3 ನಲ್ಲಿ ಸೇಮ್ ಅಂಕಗಳನ್ನ ಪಡೆದಿರ್ತಾರೆ. ಎಲ್ರದ್ದು ಕೂಡ ಸಾಮಾನ್ಯ ಅಂಕಗಳೇ. ಆದ್ರೆ ವೆನ್ ಇಟ್ ಕಮ್ಸ್ ಟು ಎಥಿಕ್ಸ್ ಅಂಡ್ ಎಸ್ಸೆ, ಎಥಿಕ್ಸ್ ಮತ್ತು ಎಸ್ಸೆ ಅಂತ ಬಂದಾಗ ತುಂಬಾ 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 ಚೆನ್ನಾಗಿರೋ ಅಂಕಗಳನ್ನ ಪಡೆದಿರ್ತಾರೆ. ಅದಕ್ಕೋಸ್ಕರನೇ ನಿಮ್ಮ ಗುರಿ ಎಸ್ಸೆ ನಲ್ಲಿ 150 ಅಂಕ ಇರಬೇಕು, ಎಥಿಕ್ಸ್ ನಲ್ಲಿ ಅಟ್ ಲೀಸ್ಟ್ 130 ಅಂಕ ಇರಬೇಕು. ನಿಮ್ಮ ಗುರಿ ಇದು, ನಿಮ್ ಟಾರ್ಗೆಟ್. ಇದಕ್ಕಿಂತ ಜಾಸ್ತಿ ಇಟ್ಕೊಳ್ತೀನಿ ಸರ್ ನಾನು, ನನ್ನ ಬಳಿ ಸಾಮರ್ಥ್ಯ ಇದೆ ಅಂದ್ರೆ ಇಟ್ಕೊಳ್ಳಿ, ಏನು ತಪ್ಪಲ್ಲ, ಮಾಡ್ಬೋದು. ಎಥಿಕ್ಸ್ ನಲ್ಲಿ ಲಾವಣ್ಯ ಮೇಡಮ್ ಅವ್ರು ನಿಮಗೆ ಕ್ಲಾಸ್ ಮಾಡ್ತಾರೆ ನೋಡಿ, ನಮ್ಮಲ್ಲಿ ಲಾವಣ್ಯ ಮೇಡಮ್ ಅವ್ರ ಕ್ಲಾಸಸ್ ಕೂಡ ಇದೆ. ಎಥಿಕ್ಸ್ ನಲ್ಲಿ 150 ಅಂಕ ಪಡೆದಿದ್ರು ಅವ್ರ ಎಸ್ಸೆ ನಲ್ಲಿ, ಎಥಿಕ್ಸ್ ನಲ್ಲಿ ನೆನ್ಪಿಟ್ಕೊಳ್ಳಿ. 150 ಅಂಕ ಏನ್ ಸಣ್ಣ ಮಾತಲ್ಲ. ಓಕೆ, ಸೊ ಮೊದಲು ಸೋರ್ಸ್ ಹೇಳ್ತೀನಿ ನಿಮಗೆ ಎಥಿಕ್ಸ್ಗೆ ಏನು. ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸು DK ಬಾಲಾಜಿ ಸರ್ ಅವ್ರ ಪುಸ್ತಕ ಆದ್ರೂ ಓದ್ಬೋದು, ಅಥವಾ ಲೆಕ್ಸಿಕಾನ್ ಆದ್ರೂ ಓದ್ಬೋದು. ನಿಮ್ಗೆ ಇಷ್ಟ ಇರೋ ಬುಕ್ಸ್ ಅನ್ನ ಓದ್ಕೊಂಡಿರ್ತೀರಿ, ಈಗಾಗಲೇ ಓದಿಲ್ಲ ಅಂದ್ರೆ ಸ್ಟಾರ್ಟ್ ಮಾಡಿ ಓದೋಕೆ. ಒಂದು DK ಬಾಲಾಜಿ ಇದ್ರೆ ಸರ್ ಅವ್ರದ್ದು ಒಂದು 200-300 ಪೇಜ್ ಬುಕ್ ಇದೆ, 30 ಪೇಜ್ ಡೈಲಿ ಓದ್ಕೊಂಡ್ರೆ 10 ದಿನದಲ್ಲಿ ಮುಗಿಸ್ಬಿಡ್ಬೋದು ಅದನ್ನ. ಓಕೆ, ಏನ್ ಸರ್ 10 ದಿನದಲ್ಲಿ ಮುಗಿಸ್ಬಿಡ್ಬೋದು ಅಂತ ಇದ್ದೀರಿ, ನೋಟ್ಸ್ ಮಾಡೋದಿಲ್ವಾ, ಅದಿಲ್ಲ ಏನಿಲ್ವಾ? ನನ್ನ ನೋಟ್ಸ್ ಇದೆ, ನಾನು ಕೊಡ್ತಾ ಇದ್ದೀನಿ ನಿಮಗೆ. ಯಾಕೆ ಆ ಪುಸ್ತಕವನ್ನ ಓದ್ರಿ ಅಂತ ಹೇಳ್ತಾ ಇದೀನಿ ಅಂದ್ರೆ, ನೋಟ್ಸ್ ಓದ್ತೀರಿ, ಪಾಯಿಂಟ್ ಸಿಗುತ್ತೆ ನಿಮಗೆ, ಹೌದಲ್ವಾ? ಬಟ್ ವಾಕ್ಯ ರಚನೆ ಮಾಡೋರು ಹೇಗೆ ನೀವು?
ವಾಕ್ಯ ರಚನೆ ಹೇಗ್ ಮಾಡ್ತೀರಿ, ಯಾವಾಗ ಮಾಡ್ತೀರಿ ಅಂತ ಅಂದ್ರೆ, ನೀವು ಆ ವಾಕ್ಯಗಳನ್ನ ಓದಿದಾಗ, ಎಥಿಕ್ಸ್ ನಲ್ಲಿರುವಂತ ವಾಕ್ಯಗಳನ್ನ ಓದಿದಾಗ. ಇನ್ನೊಂದು, ಇದಾದ್ಮೇಲೆ ಸ್ವಲ್ಪ ಒಂದು ಬುಕ್ ಮಾಡ್ಬೇಕು ನೀವು. ಒಂದು 100 ಪೇಜ್ದು ಡ್ರಾಯಿಂಗ್ ಬುಕ್ ಮಾಡಿ, ಕಿಂಗ್ ಸೈಜ್ದು. ಎಥಿಕ್ಸ್ ಮತ್ತೆ ಎಸ್ಸೆ ಅಂತ ಬರೆದು ಎಕ್ಸಾಂಪಲ್ ನ ಆಡ್ ಮಾಡ್ತಾ ಹೋಗಿ ಇನ್ ಮುಂದೆ ಅದ್ರ ಮೇಲೆ. ಏನ್ ಎಕ್ಸಾಂಪಲ್ ಸರ್ ಇಲ್ಲಿ ಹಾಕೋದು? ನ್ಯೂಸ್ ಪೇಪರ್ ನಲ್ಲಿ ಏನೋ ಒಂದು ಬಂದಿರುತ್ತೆ, ಯಾರೋ ಒಬ್ಬ ವ್ಯಕ್ತಿ ಏನೋ ಒಂದು ಒಳ್ಳೆ ಸಹಾಯ ಮಾಡಿರ್ತಾನೆ, ಅಥವಾ ಸರ್ಕಾರದಲ್ಲಿ ಏನೋ ಒಂದು ಒಳ್ಳೆ ಸ್ಕೀಮ್ ಬಂದಿರುತ್ತೆ, ಅವುಗಳನ್ನ ಅಷ್ಟೇ ಒಂದೊಂದು ಲೈನ್ ಬರ್ಕೊಳ್ತಾ ಹೋಗಿ. ಉದಾಹರಣೆಗೆ, ಈ ಒಬ್ಬನಿಗೆ ಮೊನ್ನೆ ರಾಷ್ಟ್ರ ಪ್ರಶಸ್ತಿ ಕೊಟ್ರು. ಆತ ಏನ್ ಮಾಡಿದ್ದ ಅಂದ್ರೆ, ಅವನ ಹೆಸರು ನೆನಪು ಬರ್ತಾ ಇಲ್ಲ ನನಗೆ. ಆತ ತನ್ನ ಸ್ವಂತ ದುಡಿಮೆಯಲ್ಲಿ ಏನ್ ಮಾಡಿದ್ದ ಅಂತ ಅಂದ್ರೆ, ಶಾಲೆ ಕಟ್ಟಿದ್ದ. ಇಂಥ ಎಕ್ಸಾಂಪಲ್ಗಳನ್ನ ಈ ಬುಕ್ ನಲ್ಲಿ ಬರಿತಾ ಹೋಗ್ಬೇಕಿನ್ ಮುಂದೆ. ಬಹಳ ಬೇಡ ರೀ, ಒಂದು 20 ಎಕ್ಸಾಂಪಲ್ ಕಲೆಕ್ಟ್ ಮಾಡಿ ನೀವು ಒಂದು ತಿಂಗಳಲ್ಲಿ, ಸಾಕು. ನೀವೇ ಟಾಪರ್ ಎಸ್ಸೆ ಮತ್ತು ಎಥಿಕ್ಸ್ಗೆ. ನಿಮ್ಮನ್ನ ಯಾರು ತಡೆಯೋಕ್ಕಾಗಲ್ಲ. ಬರ್ದಿಟ್ಕೊಳ್ಳಿ ನಾನು ಹೇಳಿರೋ ಮಾತನ್ನ. ಓಕೆ. ಸೊ ಡಿ.ಕೆ. ಬಾಲಾಜಿ ಸರ್ ಪುಸ್ತಕ ಆಯ್ತು. ನೀವು ನ್ಯೂಸ್ ಪೇಪರ್ ಓದಿ ಬರಿತೀರಿ, ಬುಕ್ಸ್ ಓದ್ತೀರಿ. ಇನ್ನು ಸರ್ ನನಗಿಲ್ಲ ಸರ್, ನನ್ನ ಕ್ಲಾಸ್ ಚೆನ್ನಾಗಿಲ್ಲ, ನಾನು ಏನ್ ಮಾಡ್ಕೊಳ್ಳಿ? ಒಂದು ಆಪ್ಷನ್ ನಿಮಗೆ ನಾನೇ ಮಾಡಿದೀನಿ ಯೂಟ್ಯೂಬ್ ಚಾನಲ್. ನಮ್ಮ ಯೂಟ್ಯೂಬ್ ಚಾನಲ್ ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ಎಥಿಕ್ಸ್ ಕ್ಲಾಸಸ್ ಇದೆ. ಬರೀ 22 ಅವರ್ಸ್ ಇದೆ ಕ್ಲಾಸಸ್, ಜಾಸ್ತಿ ಇಲ್ಲ. 22 ಗಂಟೆ ಕ್ಲಾಸ್ ಇದೆ. ಕೂತ್ಕೊಳ್ಳಿ, ಕ್ಲಾಸ್ ಕೇಳುವಾಗಲೇ ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳಿ. ಇದನ್ನ ಡಬಲ್ ಸ್ಪೀಡ್ ಇಟ್ಕೊಂಡು ನೋಡಿದ್ರೆ ಬರೀ 11 ಅವರಲ್ಲಿ ಮುಗಿಸ್ಬಿಡ್ತೀರಿ. ಹಾಗಂತ ಎಲ್ಲ ಡಬಲ್ ಸ್ಪೀಡ್ ಇಟ್ಕೊಳ್ಳಿಕ್ ಹೋಗ್ಬೇಡಿ. ನೋಟ್ಸ್ ಮಾಡ್ತಾ ಇದ್ರೆ ಸ್ವಲ್ಪ ಸ್ಲೋ ಇಟ್ಕೊಂಡೆ ಹೋಗಿ. ಓಕೆ. ಇಂಗ್ಲಿಷ್ ಮೀಡಿಯಂನವ್ರು ಇಂಗ್ಲಿಷಲ್ಲಿ ಮಾಡ್ಕೊಳ್ಳಿ, ಕನ್ನಡದವ್ರು ಕನ್ನಡದಲ್ಲಿ ನೋಟ್ಸ್ ಮಾಡ್ಕೊಳ್ಳಿ. ಅದು ಕೂಡ ಮುಗಿಯುತ್ತೆ. ಅಲ್ಲಿ ಒಂದು ನಾನು ಏನ್ ಮಾಡಿಲ್ಲ ಅಂತ ಅಂದ್ರೆ, ದೃಷ್ಟಾಂತ ಅಧ್ಯಯನ ಅಂತ ಮಾಡಿಲ್ಲ. ದೃಷ್ಟಾಂತ ಅಧ್ಯಯನ ಅಂತಂದ್ರೆ ಕೇಸ್ ಸ್ಟಡೀಸ್ ಅಂತ ಬರುತ್ತೆ, ಅದಕ್ಕೆ ಉತ್ತರ ಹೇಗೆ ಕೊಡ್ಬೇಕು ಅಂತ. ಅದಕ್ಕೆ ನಮ್ದು ಒಂದು ಕೋರ್ಸ್ ಕೂಡ ಇದೆ, ಲಾವಣ್ಯ ಮೇಡಮ್ ಅವ್ರು ಮಾಡಿರೋ ಕೋರ್ಸು. ಸೊ ನಮ್ಮ ಆಪ್ ನಲ್ಲಿ ಇದೆ. ಸುಮಾರು 700 ರೂಪಾಯಿ ಇದೆ. ನೀವು ಅದನ್ನು ಕೂಡ ಪರ್ಚೇಸ್ ಮಾಡಬಹುದು. ಇಲ್ಲ ಸರ್, ಅದನ್ನು ಕೂಡ ನೀವೇನ್ ಮಾಡ್ಕೊಡಿ, ನಮಗೆ ದೃಷ್ಟಾಂತ ಅಧ್ಯಯನದ ಎಕ್ಸಾಂಪಲ್ ಯಾವ ತರ ಬರೀಬಹುದು ಉತ್ತರಗಳನ್ನ ಅಂತ. ಸರಿ, ಡೋಂಟ್ ವರಿ, ಅದನ್ನು ಕೂಡ ಮಾಡ್ತೀನಿ. ಸ್ವಲ್ಪ ನನಗೆ ಟೈಮ್ ಕೊಡಿ. ಅರ್ಥ ಆಯ್ತಾ? ಸೊ ಸೋರ್ಸ್ಗಳ ಬಗ್ಗೆ ಕ್ಲಾರಿಟಿ ಸಿಗ್ತಾ ನಿಮಗೆ? ಒಂದು ಡಿ.ಕೆ. ಬಾಲಾಜಿ ಸರ್ ಪುಸ್ತಕ ಅಥವಾ ಲೆಕ್ಸಿಕಾನ್ ಪುಸ್ತಕ, ಆಮೇಲೆ ಯೂಟ್ಯೂಬ್ ನಲ್ಲಿರೋ ಕ್ಲಾಸಸ್, ಆಮೇಲೆ ನಾನು ಶಾರ್ಟ್ ನೋಟ್ಸ್ ಕೊಡ್ತೀನಿ ನಿಮಗೆ. ಆನ್ಸರ್ ರೈಟಿಂಗ್ ಬಗ್ಗೆ ಕೂಡ ನಾನು ನಿಮಗೆ ಕ್ಲಾಸಸ್ ಮಾಡ್ತೀನಿ ಇದ್ರದ್ದು. ಓಕೆ. ಇನ್ನು ಈ ಸಿಲೆಬಸ್ ಏನಿದೆ ನೋಡಿ, ಬೈ ಹಾರ್ಟ್ ಆಗ್ಬೇಕು ನಿಮಗೆ. ಅದನ್ನ ಹೇಳೋಣಿದ್ದೀನಿ ನಾನು. ಎಲ್ರು ಹೇಳ್ತಿರ್ತಾರೆ ಹಾಗೆ ಹೀಗೆ ಏನೇನೋ ಕ್ಲಾಸ್ ಅನ್ನ ಹೇಳ್ತಾರೆ. ಬಟ್ ಒಂದ್ ಮಾತು ಹೇಳ್ತೀನಿ, ಮೇನ್ಸ್ ಅಂದ್ರೆ ಯಾರಿಗೆ ಸಿಲೆಬಸ್ ಬೈ ಹಾರ್ಟ್ ಇರುತ್ತೆ ಅವರೇ ರ್ಯಾಂಕ್ ಬರೋದು. ಯಾಕಂದ್ರೆ ಸಿಲೆಬಸ್ ಬೈ ಹಾರ್ಟ್ ಆದಾಗ ಆ ಸಿಲೆಬಸ್ ನಲ್ಲಿರುವಂತಹ ಪ್ರತಿಯೊಂದು ಟರ್ಮ್ ನಿಮ್ಗೆ ಗೊತ್ತಾಗಿರುತ್ತೆ. ಪ್ರತಿಯೊಂದು ಟರ್ಮ್ ಗೊತ್ತಾಗ ನೀವು ಬೈ ಹಾರ್ಟ್ ಮಾಡೋಕೆ ಆಗೋದೇ ಇಲ್ಲ. ಸಿಲೆಬಸ್ ಅನ್ನ ನೆನ್ಪಿಟ್ಕೊಳ್ಳಿ. ಪ್ರತಿದಿನ ಸಿಲೆಬಸ್ ಓದಿ. KPSC ಮೇನ್ಸ್ ಅಥವಾ UPSC ಮೇನ್ಸ್ ಪ್ರತಿದಿನ ಸಿಲೆಬಸ್ ಓದ್ಬೇಕು ಎಕ್ಸಾಮ್ ಸಮೀಪ ಬಂದಾಗ. ಯಾಕೆ ಹೇಳ್ತೀನಿ ನೋಡಿ. ಈಗ ಕೊಡ್ತಾರೆ ಅವರು ಎಥಿಕ್ಸ್, ವಾಟ್ ಆರ್ ದ ಡಿಟರ್ಮಿನೆಂಟ್ಸ್ ಆಫ್ ಎಥಿಕ್ಸ್ ಅಂತ ಕೇಳ್ಬಿಡ್ತಾರೆ ಎಕ್ಸಾಮ್ ನಲ್ಲಿ. ನೀವು ಬುಕ್ ನಲ್ಲಿ ಓದಿದಿರಿ, ಬಟ್ ನೀವು ನೆನಪಿಟ್ಕೊಂಡಿಲ್ಲ ಅದನ್ನ. ಹೇಗೆ ಉತ್ತರ ಬರಿತೀರಿ? ಈಗ ಇದಕ್ಕೆ ಕಷ್ಟ ಆಗತ್ತಲ್ವಾ? ಸೊ ಏನ್ ಮಾಡಿ, ಈ ಈ ಸಿಲೆಬಸ್ಗೆ ತಕ್ಕ ಹಾಗೆ ಪುಸ್ತಕದಲ್ಲಿರುವಂತ ನೋಟ್ಸ್ ಅನ್ನ ನೆನಪಿಟ್ಕೊಳ್ಳೋಕೆ ಟ್ರೈ ಮಾಡಿ. ಉದಾಹರಣೆಗೆ ಎಸೆನ್ಸ್, ವಾಟ್ ಆರ್ ದ ಎಸೆನ್ಸ್ ಆಫ್ ಎಥಿಕ್ಸ್ ಅಂತ ಕೇಳ್ಬಿಟ್ರೆ ಏನು ಬರಿತೀರಿ ನೀವು? ಮಾಡ್ರಿ ಒಂದು ಶಾರ್ಟ್ ನೋಟ್ಸ್, ಒಂದು 4-5 ಪಾಯಿಂಟ್ ಬರ್ಕೊಡ್ರಿ, ಜಾಸ್ತಿ ಬೇಡ. 4-5 ಪಾಯಿಂಟ್ಸ್, ಪ್ರತಿಯೊಂದಕ್ಕೂ ಒಂದೊಂದು ಎಕ್ಸಾಂಪಲ್. 8 ಪಾಯಿಂಟ್ಸ್ ಆಯ್ತಲ್ಲ. ವಾಟ್ ಆರ್ ದ ಡಿಟರ್ಮಿನೆಂಟ್ಸ್ ಆಫ್ ಎಥಿಕ್ಸ್ ಅಂತ ಇರುತ್ತೆ, ಬುಕ್ ನಲ್ಲಿ ಇರುತ್ತೆ, ಅಂಡರ್ಲೈನ್ ಮಾಡ್ಕೊಡ್ರಿ. ಓಕೆ. ಸೊ ಈ ತರ ನಿಮಗೆ ನೋಡಿ, ಈಗ ಉದಾಹರಣೆ ಈ ವರ್ಡ್ ನೋಡಿದ ತಕ್ಷಣ ಎಥಿಕಲ್ ಗವರ್ನೆನ್ಸ್ ಅಂದ ತಕ್ಷಣ ಒಂದು 5-6 ಎಕ್ಸಾಂಪಲ್ ನಿಮ್ ಕಣ್ ಮುಂದೆ ಬರಬೇಕು. ಆ ತರ ನೀವು ತಯಾರಿ ಮಾಡ್ಕೊಳ್ಬೇಕು. ಅದನ್ನ ನಿಜವಾದ ತಯಾರಿ ಅಂತ ಕರಿತೀವಿ. ಸುಮ್ನೆ ಬುಕ್ ಹಿಡ್ಕೊಂಡು ಓದ್ಕೊಂಡು ಕೂತ್ಕೊಳ್ಳೋದಲ್ಲ. ಆ ತರ ಮಾಡಬಾರ್ದು. ಇದು ಕಾಂಪಿಟೇಟಿವ್ ಎಕ್ಸಾಮ್. ನೀವು ರಿಸರ್ಚ್ ಮಾಡ್ತಾ ಇಲ್ಲ ಇಲ್ಲಿ. ನೋಡಿ, ಇದೇನಿಲ್ಲಿ ಟರ್ಮ್ಸ್ ಇದೆಯಲ್ಲ, ಇಲ್ಲಿ ಪದಗಳಿದೆಯಲ್ಲ, ಇದೇ ಪದಗಳಿಂದ ನಿಮಗೆ ಪ್ರಶ್ನೆಗಳು ಬರೋದು. ಸರ್, ನಾವು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ನಾವೇನ್ ಮಾಡೋಣ ಸರ್? ಡಿ.ಕೆ. ಬಾಲಾಜಿ ಸರ್ ಅವರ ಪುಸ್ತಕದಲ್ಲಿ ಸಿಲೆಬಸ್ ಕನ್ನಡದಲ್ಲಿನೇ ಕೊಟ್ಟಿದ್ದಾರೆ ಅವರು. ಓಕೆ. ಆದ್ರೂ ಕೂಡ ಇಂಗ್ಲಿಷ್ ಪದಗಳ ಅರ್ಥನೂ ಕೂಡ ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ KPSC ಇತ್ತೀಚೆಗೆ ಸರಿಯಾಗಿ ಅನುವಾದ ಮಾಡ್ತಾ ಇಲ್ಲ, ಆಮೇಲೆ ತೊಂದರೆ ಆಗಬಾರ್ದು ನಿಮಗೆ. ಓಕೆ. ಸೊ ನಾನು ಹೇಳ್ತೀನಿ ನೋಡಿ, ಗಮನ ಇಟ್ಕೊಂಡು. ಏನು ಎಸೆನ್ಸ್ ಅಂದ್ರೆ ಗೊತ್ತಿರ್ಬೇಕು ನಿಮಗೆ, ಡಿಟರ್ಮಿನೆಂಟ್ಸ್ ಆಫ್ ಎಥಿಕ್ಸ್ ಅಂದ್ರೆ ಗೊತ್ತಿರಬೇಕು, ಕಾನ್ಸಿಕ್ವೆನ್ಸಸ್ ಆಫ್ ಎಥಿಕ್ಸ್ ಇನ್ ಹ್ಯೂಮನ್ ಆಕ್ಷನ್, ಮಾನವನ ಕ್ರಿಯೆಯಲ್ಲಿ ಎಥಿಕ್ಸ್ ಹೇಗೆ ಪರಿಣಾಮ ಬೀರುತ್ತೆ. ಉದಾಹರಣೆ ಹೇಳ್ತೀನಿ ನಾನು ನಿಮಗೆ. ಒಂದು ಉದಾಹರಣೆ ಡಿ.ಕೆ. ಬಾಲಾಜಿ ಸರ್ ಪುಸ್ತಕದಲ್ಲಿ ಕೊಟ್ಟಿದೆ, ಇನ್ನೂ ಕೂಡ ನನಗೆ ನೆನಪಿದೆ. ಈಗ ಒಬ್ಬ ಫೋಟೋಗ್ರಾಫರ್ ಕಾಡಿಗೆ ಹೋಗಿದ್ದಾನೆ ಅನ್ಕೊಳ್ಳೋಣ. ಸೊ ಕಾಡಿಗೆ ಹೋದಾಗ ಈತ ದೂರದಲ್ಲಿ ಇಲ್ಲೆಲ್ಲೋ ನಿಂತ್ಕೊಂಡಿದ್ದಾನೆ. ಇಲ್ಲೊಂದು ಹುಲಿ ಇದೆ, ಇಲ್ಲೊಂದು ಜಿಂಕೆ ಇದೆ. ಈ ಹುಲಿ ಜಿಂಕೆಯನ್ನ ತಿನ್ಲಿಕ್ಕೆ ಬರ್ತಾ ಇದೆ. ಈ ಫೋಟೋಗ್ರಾಫರ್ನ ಕೆಲಸ ಏನು? ಫೋಟೋ ಹೊಡ್ಕೊಂಡು ಮನೆಗೆ ಸುಮ್ಮನೆ ಹೋಗೋದು. ಅದನ್ನ ಬಿಟ್ಟು ಈತ ಬಂದು ಹುಲಿ ಜಿಂಕೆಯನ್ನ ತಿನ್ನುತ್ತೆ, ಅಯ್ಯೋ ಪಾಪ ಅಂತ ಹೇಳಿ ಜಿಂಕೆಯನ್ನ ರಕ್ಷಣೆ ಮಾಡ್ಕೊಂಡ್ ಬಿಟ್ರೆ ಅದರ ಅರ್ಥ ಏನಾಗತ್ತೆ ಹೇಳಿ? ಏನಾಗತ್ತೆ ಅದರ ಅರ್ಥ? ಆತ ಪರಿಸರದ ಈ ಒಂದು ಚಕ್ರೀಯ ಏನದು ಆಹಾರ ಸರಪಳಿಗೆ ಅನ್ಯಾಯ ಮಾಡಿದಾಗಂತ ಅಲ್ವಾ? ಇಲ್ಲಿ ನೈತಿಕತೆ ಬರಲ್ಲ, ನಿಜ ಹೇಳ್ತೀನಿ. ಇದನ್ನ ಕೇಳಿದಾರೆ ಇಲ್ಲಿ ಅವರು. ವಾಟ್ ಆರ್ ದ ಕಾನ್ಸಿಕ್ವೆನ್ಸಸ್ ಆಫ್ ಎಥಿಕ್ಸ್ ಅಂತ ಅಂದ್ರೆ ಹೀಗೆ ಉದಾಹರಣೆ ಸಹಿತ ನೆನ್ಪಿಟ್ಕೊಳ್ಬೇಕು ನೀವು. ಓಕೆ. ನೀವು ನಿಜ ಹೇಳ್ತೀನಿ, ವಿತ್ ಎಕ್ಸಾಂಪಲ್ ನೀವ್ ಏನಾದ್ರು ಎಥಿಕ್ಸ್ ನೆನ್ಪಿಟ್ಕೊಂಡು ಹೋದ್ರಿ,
ತುಂಬಾ ಸ್ಕೋರ್ ಮಾಡ್ಬೋದು. ಎಥಿಕ್ಸ್ ಮತ್ತು ಎಸ್ ನಲ್ಲಿ ಸಿಕ್ಕಾಪಟ್ಟೆ ಸ್ಕೋರ್ ಮಾಡ್ಬೋದು. ಇವೆರಡೇ ಪೇಪರ್ ಸಾಕು ನಿಮ್ಗೆ ರ್ಯಾಂಕ್ ಬರೋಕೆ. ಅಸಿಸ್ಟೆಂಟ್ ಕಮಿಷನರೇ ಆಗ್ತೀರಿ ನೀವು. ಬರೀ ತಹಶೀಲ್ದಾರು ಯಾವುದೋ ಇಲಾಖೆಗಳನ್ನ ಹೋಗ್ಬೇಡಿ, ಅಸಿಸ್ಟೆಂಟ್ ಕಮಿಷನರೇ ಟಾರ್ಗೆಟ್ ಇಟ್ಕೊಳ್ಳಿ. 4-5 ವರ್ಷದಲ್ಲಿ IAS ಪ್ರಮೋಷನ್ ಸಿಗುತ್ತೆ ನಿಮಗೆ. DC ಆಗ್ತೀರಿ ನೀವು. ನನಗೆ ಅದು ಬೇಕು, ನಮ್ಮ ವಿದ್ಯಾರ್ಥಿಗಳು DC ಗಳಾಗಬೇಕು. ಓಕೆ. ಸೊ ಆಮೇಲೆ ಡೈಮೆನ್ಷನ್ಸ್ ಆಫ್ ಎಥಿಕ್ಸ್ ಅಂದ್ರೆ ಏನು, ಒಂದು 4-5 ಪಾಯಿಂಟ್ಸ್ ಇರುತ್ತೆ. ಈ ನೋಡಿ ಏನ್ ಮಾಡಿ ಗೊತ್ತಾ, ಪ್ರತಿಯೊಂದು ಟರ್ಮ್ ಒಂದೊಂದು ಪುಟದಲ್ಲಿ ಬರ್ಕೊಂಡು ಶಾರ್ಟ್ ನೋಟ್ಸ್ ಮಾಡ್ಕೊಂಡ್ಬಿಡಿ ಸಾಕು. ಪ್ರತಿಯೊಂದು ಟರ್ಮ್, ಪ್ರತಿಯೊಂದು ಎಥಿಕ್ಸ್ ಇನ್ ಪ್ರೈವೇಟ್ ಅಂಡ್ ಪಬ್ಲಿಕ್ ರಿಲೇಶನ್ಶಿಪ್. ನೋಡಿ, ಪ್ರೈವೇಟ್ ನಲ್ಲಿ ಹೇಗಿರಬೇಕು ಎಥಿಕ್ಸ್, ಪಬ್ಲಿಕ್ ನಲ್ಲಿ ಹೇಗಿರಬೇಕು. ಉದಾಹರಣೆಗೆ, ಈಗ ನಿಮ್ಮ ಮನೆ ಇದೆ, ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳು ಸಿಕ್ಕಾಪಟ್ಟೆ ಹಠ ಮಾಡ್ತಾ ಇದ್ದಾರೆ. ಓಕೆ, ಆ ಮಗುನ ಹೊಡಿತೀರಿ ನೀವು, ಅದು ಎಥಿಕ್ಸ್ಗೆ ಎಥಿಕ್ಸ್ ನಲ್ಲಿ ಬರುತ್ತಾ ಅಥವಾ ಇಲ್ವಾ? ಸೊ ಅದು ಎಥಿಕ್ಸ್ ಆಗಲ್ಲ. ಓಕೆ, ಅಂದ್ರೆ ಅದೇನ್ ತಪ್ಪಲ್ಲ, ಯಾಕಂದ್ರೆ ಮಗು ಹಠ ಮಾಡ್ತಾ ಇದೆ ಅಲ್ಲಿ. ಬಟ್ ಪಬ್ಲಿಕ್ ನಲ್ಲಿ ನೀವು ಹೋಗಿ ಯಾರನ್ನ ಹೊಡಿತೀರಿ ಅಂತ ಅಂದ್ರೆ ಅದು ತಪ್ಪಲ್ವಾ? ಸೊ ಈ ತರ ನೀವು ಕೂಲಂಕುಷವಾಗಿ ಎಥಿಕ್ಸ್ ಅನ್ನ ಅಧ್ಯಯನ ಮಾಡ್ಕೊಳ್ಳಿ. ನಿಮಗದು ಲವ್ ಮಾಡಿ, ಸಬ್ಜೆಕ್ಟ್ ನ ಎಂಜಾಯ್ ಮಾಡಿ. ಎಥಿಕ್ಸ್ ಅನ್ನ ತುಂಬಾ ಚೆನ್ನಾಗಿದೆ, ಬರೆಯೋಕೆ ನಿಮ್ಗೆ ಫುಲ್ ಫ್ರೀಡಮ್ ಇರುತ್ತೆ. ನೋಡಿ, ಅವ್ರು ಏನ್ ಕೊಟ್ಟಿದ್ದಾರೆ, ಟರ್ಮ್ಸ್ ಮಾತ್ರ ಕೊಟ್ಟಿದ್ದಾರೆ. ಎಕ್ಸಾಂಪಲ್ ನಿಮ್ಗೆ ಏನ್ ಬೇಕು ನೀವು ಹಾಕಬಹುದು. ಅದನ್ನ ನಿಮ್ಗೆ ಯಾವ ಕ್ಷೇತ್ರ ಇಷ್ಟ, ಆ ಕ್ಷೇತ್ರದ ಎಕ್ಸಾಂಪಲ್ ನ ತಗೊಂಡು ಹಾಕಬಹುದು ನೀವು ಇಲ್ಲಿ. ಓಕೆ. ಆಮೇಲೆ ಎಥಿಕ್ಸ್ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಆಡಳಿತಗಾರರು ಹೇಗಿರಬೇಕು. ಸ್ಟೇಟಸ್ ಅಂಡ್ ಪ್ರಾಬ್ಲಮ್ಸ್, ಎಥಿಕಲ್ ಡಿಲೆಮಾಸ್ ಇನ್ ಗವರ್ಮೆಂಟ್ ಅಂಡ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್. ನೋಡಿ, ಎಥಿಕಲ್ ಡಿಲೆಮಾಸ್ ಇರುತ್ತೆ. ಅಂದ್ರೆ ಈ ಕಡೆ ಒಬ್ಬರಿಗೆ ನ್ಯಾಯ ಕೊಡಬೇಕು ಅಂತ ಅಂದ್ರೆ ಮತ್ತೊಬ್ಬರಿಗೆ ಅನ್ಯಾಯ. ಉದಾಹರಣೆ ಹೇಳ್ತೀನಿ ನಾನು ನಿಮಗೆ ಇಲ್ಲಿ. ನೋಡಿ, ನಾನು ಓದ್ಕೊಂಡು ಬಂದಿಲ್ಲ, ದೇವರಾಣಿ ಏನು ಓದ್ಕೊಂಡು ಬಂದಿಲ್ಲ, ಇಲ್ಲೇ ಸೃಷ್ಟಿ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಎಥಿಕ್ಸ್ ನ ಅಷ್ಟು ಎಂಜಾಯ್ ಮಾಡ್ಕೊಂಡು ಕಲ್ತಿದೀವಿ ನಾವು. ಎಥಿಕಲ್ ಡಿಲೆಮಾ, ನೀವೊಬ್ರು ಆಫೀಸರ್ ಆಗಿದ್ದೀರಿ. ಈಗ ಸರ್ಕಾರ ಏನು ಯೋಜನೆ ಮಾಡ್ತಾ ಇದೆ ಅಂತ ಅನ್ಕೊಂಡ್ರೆ, ಒಂದು ಆಣೆಕಟ್ಟನ್ನ ಕಟ್ಟೋಣ ಅಂತ ಅನ್ಕೊಂಡಿದೆ ಸರ್ಕಾರ. ಆಣೆಕಟ್ಟನ್ನ ಕಟ್ಟಬೇಕು ಅಂತಂದ್ರೆ ಹಾಗೆ ಕಟ್ಟೋಕಾಗತ್ತಾ? ದೊಡ್ಡ ಅಣೆಕಟ್ಟು ಕಟ್ಟಬೇಕಾಗತ್ತೆ. ಆ ಅಣೆಕಟ್ಟಿನ ಹಿನ್ನೀರಿನಲ್ಲಿ ಎಷ್ಟೋ ಊರುಗಳು ಮುಳುಗುತ್ತೆ, ಹೌದಲ್ವಾ? ಆ ಜನರನ್ನೆಲ್ಲ ಅಲ್ಲಿಂದ ಗುಳೆ ಎಬ್ಬಿಸ್ಬೇಕಾಗತ್ತೆ. ಯಾಕೆ? ಅವ್ರಿಗೆ ಇಲ್ಲಿ ಅನ್ಯಾಯ ಆಗ್ತಾ ಇದೆ ಈಗ. ಆದ್ರೆ ಆ ಅಣೆಕಟ್ಟಿನಿಂದ ಎಷ್ಟೋ ಜನರಿಗೆ ನೀರು ಸಿಗುತ್ತಲ್ಲ. ಸೊ ಇಲ್ಲಿ ಎಥಿಕಲ್ ಡಿಲೆಮಾ ಇದೆ. ಒಂದು, ದೊಡ್ಡ ರಾಜ್ಯಕ್ಕೆ ನೀರು ಕೊಡೋದು, ಇನ್ನೊಂದು ಇಲ್ಲಿ ಇರುವಂತಹ ಸಾಮಾನ್ಯ ಜನರನ್ನ ಗುಳೆ ಎಬ್ಸೋದು. ಏನ್ ಮಾಡ್ಬೇಕು ಅಂತ ಎಥಿಕಲ್ ಡಿಲೆಮಾ ಅಂತ ಬಂದ್ರೆ, ಸೊ ಈ ಸಾಮಾನ್ಯ ಜನರಿಗೆ ಒಳ್ಳೆ ವ್ಯವಸ್ಥೆನ ಮಾಡಿಕೊಟ್ಟು ಅಣೆಕಟ್ಟನ್ನ ಕಟ್ಟಬೇಕು ಅಂತ ನೀವು ಬರಿಬೇಕಾಗತ್ತೆ. ಅರ್ಥ ಆಯ್ತಾ? ಸೊ ಈ ತರ. ನೆಕ್ಸ್ಟ್, ಲಾಸ್, ರೂಲ್ಸ್, ರೆಗ್ಯುಲೇಷನ್ಸ್, ಕಾನ್ಸೈನ್ಸ್ ಆಸ್ ಅ ಸೋರ್ಸ್ ಆಫ್ ಎಥಿಕಲ್ ಗೈಡೆನ್ಸ್. ನೋಡಿ, ಈಗ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ಒಬ್ರು ಅಜ್ಜಿ ಬಂದಿದ್ದಾರೆ, ನೀವು IAS ಅಧಿಕಾರಿ ಆಗಿದ್ದೀರಿ ಅಥವಾ KS ಅಧಿಕಾರಿ ಆಗಿದ್ದೀರಿ, ನಿಮ್ಮ ಆಫೀಸ್ಗೆ ಬಂದಿದ್ದಾರೆ. ಆ ಅಜ್ಜಿ ಹತ್ರ ಯಾವುದೇ ದಾಖಲೆ ಪ್ರಮಾಣ ಪತ್ರ ಇಲ್ಲ, ರೇಷನ್ ಕಾರ್ಡ್ ಇಲ್ಲ, ವೋಟರ್ ID ಇಲ್ಲ, ಆಧಾರ್ ಕಾರ್ಡ್ ಇಲ್ಲ, ಏನು ಗೊತ್ತಿನೇ ಇಲ್ಲ ಅಂತ ಬಂದಿದ್ದಾಳೆ. ಸೊ ಈಗ ಅವರು ನನಗೊಂದು ಮನೆ ಮಾಡ್ಕೊಡಪ್ಪ, ನನಗೇನು ಗೊತ್ತಿ ಇಲ್ಲ, ನನಗೊಂದು ಮನೆ ಮಾಡ್ಕೊಡಮ್ಮ ಅಂತ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಸೊ ಈ ಟೈಮಲ್ಲಿ ಲಾ ಏನ್ ಹೇಳುತ್ತೆ, ಕಾನೂನಿನ ಪ್ರಕಾರ ನಿಮಗೆ ಡಾಕ್ಯುಮೆಂಟ್ಸ್ ಬೇಕು. ಬಟ್ ಈ ಮುದುಕಿ ಹತ್ರ ಇಲ್ಲ, ಏನ್ ಮಾಡ್ತೀರಿ ಅವಾಗ? ಫಾಲೋ ದ ಎಥಿಕ್ಸ್, ನೈತಿಕವಾಗಿ ಅವರಿಗೆ ಬೆಂಬಲ ಕೊಟ್ಟು ಅವಕಾಶ ಮಾಡ್ಕೊಡೋದು. ಅರ್ಥ ಆಯ್ತಾ? ಸೊ ಹೀಗೆ ಸ್ಟಡಿ ಮಾಡಿ. ಅಕೌಂಟಬಿಲಿಟಿ ಅಂಡ್ ಎಥಿಕಲ್ ಗವರ್ನೆನ್ಸ್ ಅಂದ್ರೆ ಏನು? ಸ್ಟ್ರೆಂಥನಿಂಗ್ ಆಫ್ ಎಥಿಕಲ್ ಅಂಡ್ ಮಾರಲ್ ವ್ಯಾಲ್ಯೂಸ್ ಇನ್ ಗವರ್ನೆನ್ಸ್, ಎಥಿಕಲ್ ಇಶ್ಯೂಸ್ ಇನ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂಡ್ ಫಂಡಿಂಗ್, ಕಾರ್ಪೊರೇಟ್ ಗವರ್ನೆನ್ಸ್. ನೋಡಿ, ಇವೆಲ್ಲಾನು ಕೂಡ ತುಂಬಾ ವಿಭಿನ್ನವಾದಂತಹ ವರ್ಡ್ಗಳು. ಪ್ರತಿಯೊಂದು ಕೂಡ ಏನೂ ಇಲ್ಲ. ಎಥಿಕ್ಸ್ ಎಲ್ಲಿಂದ ಪ್ರಶ್ನೆಗಳು ಕೇಳ್ತಾರೆ ಸರ್ ಅಂತ ಅಂದ್ರೆ ಇಲ್ಲಿಂದಾನೇ ಕೇಳ್ತಾರೆ, ಮತ್ತೇನೂ ಇಲ್ಲ. ಇವೇ ರಿಪೀಟ್ ಆಗೋದು. ಮತ್ತೆ ಬರ್ತಿದ್ದೆ ನಾನು ಹೇಳೋದು, ನೆನಪಾಯ್ತು, ತುಂಬಾ ಒಳ್ಳೇದು. ನೋಡಿ, ಹೇಗೆ UPSC KPSC ಪ್ರಿಲಿಮ್ಸ್ ಅಲ್ಲಿ ನೀವು PYQ ರೆಫರ್ ಮಾಡಿದಿರಿ, ಕಡ್ಡಾಯವಾಗಿ ಇಲ್ಲೂ ಕೂಡ PYQ ಓದ್ಲೇಬೇಕು. 40-50% ಪ್ರಶ್ನೆಗಳು ರಿಪೀಟ್ ಆಗಿನೇ ಬರುತ್ತೆ. ಇವೇ 40-50 ಪ್ರಶ್ನೆಗಳನ್ನ ನೀಟಾಗಿ ಬರ್ಕೊಂಡ್ರಿ ಅಂದ್ರೆ ನೀವು ರ್ಯಾಂಕ್ ಪಕ್ಕ ಬರ್ದಿಟ್ಕೊಂಡ್ಬಿಡಿ. ರೈಟ್ ಇಟ್ ಡೌನ್. ಯಾಕಂದ್ರೆ 250 ಅಂಕಕ್ಕೆ ಅವ್ರು ಕೊಡೋ ಅಂಕಗಳೆಷ್ಟು? ಮ್ಯಾಕ್ಸಿಮಮ್ 120 ಕೊಡ್ತಾರೆ GS ಪೇಪರ್ಗಳಲ್ಲಿ. ಸಾಕಲ್ವಾ ನೀವು ನೀಟಾಗಿ ಬರ್ದಿದ್ದೀರಿ? ಇನ್ನೇನು ಬೇಕು ನಿಮಗೆ? ವಾಟ್ ಯು ವಾಂಟ್? ಮಾರ್ಕ್ಗಳಿಗೋಸ್ಕರ ಮಾತ್ರ ಹೋರಾಡಿ, ಜ್ಞಾನಕ್ಕಲ್ಲ ಇಲ್ಲಿ. ನಾಲೆಜ್ ಆಗಲಿ, ರಿಸೋರ್ಸ್ ಪರ್ಸನ್, ಒಟ್ನಲ್ಲಿ ಅಂಕ ತಗೊಳ್ಬೇಕು. ಹೇಗ್ ಮಾಡ್ತಿರೋ ಏನ್ ಮಾಡ್ತಿರೋ, ಇದೊಂದು ವಾರ್, ಈಗ ಯುದ್ಧ, ಇದು ಕಾಂಪಿಟೇಷನ್ ಯುದ್ಧ ಇದು. ಓಕೆ. ಆಮೇಲೆ ಪಬ್ಲಿಕ್ ಸರ್ವಿಸ್ ಅಂದ್ರೆ ಏನು? ಫಿಲಾಸಫಿಕಲ್ ಬೇಸಿಸ್ ಆಫ್ ಗವರ್ನೆನ್ಸ್. ಫಿಲಾಸಫಿ ಏನಿದೆ ಇದರಿಂದ? ಇನ್ಫಾರ್ಮೇಶನ್ ಶೇರಿಂಗ್ ಅಂಡ್ ಟ್ರಾನ್ಸ್ಪರೆನ್ಸಿ ಇನ್ ಗವರ್ಮೆಂಟ್. ನೋಡಿ, ಟ್ರಾನ್ಸ್ಪರೆನ್ಸಿ ಇನ್ ಗವರ್ನೆನ್ಸ್ ಅಂತ ಬರುತ್ತೆ. ಎಲ್ಲಾನು ಕೂಡ ಬಿಚ್ಚಿಡೋಕಾಗತ್ತೆ ಅಧಿಕಾರಿ ಅಂತ? ಇಲ್ಲ, ಕೆಲವೊಂದು ಗುಪ್ತವಾಗಿ ಮೇಂಟೈನ್ ಮಾಡ್ಕೊಳ್ಬೇಕಾಗತ್ತೆ. ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಬರುತ್ತೆ, RTI, ಕೋಡ್ಸ್ ಆಫ್ ಎಥಿಕ್ಸ್, ಕೋಡ್ಸ್ ಆಫ್ ಕಂಡಕ್ಟ್, ಸಿಟಿಜನ್ ಚಾರ್ಟರ್ ಅಂತ ಬರುತ್ತೆ. ವೆರಿ ಇಂಪಾರ್ಟೆಂಟ್, ವೆರಿ ಹಾಟ್ ಟಾಪಿಕ್ ಇದು. ನೀವೆಲ್ಲಾದ್ರೂ ಕಚೇರಿಗಳಿಗೆ ಹೋಗಿದ್ರೆ ಅಲ್ಲಿ ಬರ್ದು ಹಾಕಿರ್ತಾರೆ, ಈ ಕಚೇರಿಯಲ್ಲಿ ಏನೇನು ಸಿಗುತ್ತೆ ಅದನ್ನ ಸಿಟಿಜನ್ ಚಾರ್ಟರ್ ಅಂತ ಕರಿತೀವಿ. ಕನ್ನಡದಲ್ಲಿ ನಾಗರಿಕ ಸನ್ನದು ಅಂತ ಕರಿತೀವಿ. ವರ್ಕ್ ಕಲ್ಚರ್, ಕ್ವಾಲಿಟಿ ಆಫ್ ಸರ್ವಿಸ್ ಡೆಲಿವರಿ, ಯುಟಿಲೈಸೇಷನ್ ಆಫ್ ಪಬ್ಲಿಕ್ ಫಂಡ್, ಚಾಲೆಂಜಸ್ ಆಫ್ ಕರಪ್ಷನ್, ಇವೆಲ್ಲವನ್ನು ಕೂಡ ಅಚ್ಚುಕಟ್ಟಾಗಿ ಕಲ್ತ್ಕೊಂಡ್ಬಿಡಿ. ಓಕೆ. ಆಮೇಲೆ ಹ್ಯೂಮನ್ ವ್ಯಾಲ್ಯೂಸ್, ಲೆಸನ್ಸ್ ಫ್ರಮ್ ಲೈವ್ಸ್ ಅಂಡ್ ಟೀಚಿಂಗ್ಸ್ ಆಫ್ ಗ್ರೇಟ್ ಲೀಡರ್ಸ್.
ನೋಡಿ ಎಷ್ಟು ಚೆನ್ನಾಗಿದೆ. ಗ್ರೇಟ್ ಲೀಡರ್ಗಳಿಂದ ನಾವೇನು ಕಲಿತೀವಿ ಅವನ್ನೆಲ್ಲ. ಡಿ ಕೆ ಬಾಲಾಜಿ ಸರ್ ಪುಸ್ತಕದಲ್ಲಿ ತುಂಬಾ ಚೆನ್ನಾಗಿದೆ. ರಿಫಾರ್ಮ್ಸ್, ಅಡ್ಮಿನಿಸ್ಟ್ರೇಟರ್, ರೋಲ್ ಆಫ್ ಫ್ಯಾಮಿಲಿ, ಸೊಸೈಟಿ, ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಇನ್ ಇನ್ಕ್ಲೂಡಿಂಗ್ ವ್ಯಾಲ್ಯೂಸ್, ಇನ್ಕಲ್ಕೇಟಿಂಗ್ ವ್ಯಾಲ್ಯೂಸ್ ಅಂದ್ರೆ ವ್ಯಾಲ್ಯೂಗಳನ್ನು ತುಂಬುವಾಗ ಎಜುಕೇಶನ್ ಶಿಕ್ಷಣ ಸಂಸ್ಥೆಗಳ ಮಹತ್ವ ಏನು ಅಂತ ಹೇಳ್ತಾ ಇದ್ದಾರೆ. ಒಂದು ಮರ್ತಿದ್ದೆ ನಾನು ಹೇಳೋದು ನಿಮಗೆ. ನೋಡಿ, ದಯವಿಟ್ಟು ಎಕ್ಸಾಮ್ ಬರೆಯುವಾಗ ಎಲ್ಲರೂ ಡಿ ಕೆ ಬಾಲಾಜಿ ಸರ್ ಪುಸ್ತಕದಲ್ಲಿರೋ ಎಕ್ಸಾಂಪಲ್ಗಳನ್ನೇ ಬರಿಬೇಡಿ. ಹೊಸ ಎಕ್ಸಾಂಪಲ್ಗಳನ್ನ ತಗೊಂಡು ಬರಬೇಕು. ನೀವು ಹೊಸ ಎಕ್ಸಾಂಪಲ್ ಬರೆದ್ರಿ, ನೀವು ರ್ಯಾಂಕ್ ಬಂದ್ರಿ. ಅದೇ ಪುಸ್ತಕದಲ್ಲಿರೋ ಎಕ್ಸಾಂಪಲ್ ಬರೆದ್ರಿ, ಎಲ್ಲರೂ ಅದನ್ನೇ ಬರೆದಿರ್ತಾರೆ, ಚೆಕ್ ಮಾಡೋರಿಗೆ ಬೋರ್ ಆಗಿರುತ್ತೆ, ನಿಮ್ಮ ಅಂಕಲ್ ಸಿಗೋದಿಲ್ಲ. ನೆನ್ಪಿಟ್ಕೊಂಡ್ಬಿಡಿ ಇದನ್ನ. ಓಕೆ. ಸೊ ನೆಕ್ಸ್ಟ್ ಇಂಟೆಗ್ರಿಟಿ ಅಂತ ಬರುತ್ತೆ. ಸಮಗ್ರತೆ ಅಂತ ಕರಿತೀವಿ ಇದನ್ನ. ಇಂಟೆಗ್ರಿಟಿ ಅಂದ್ರೆ ಏನು, ಇಂಪಾರ್ಶಿಯಾಲಿಟಿ ಅಂದ್ರೆ ಏನು, ನಾನ್ ಪಾರ್ಟ್ನರ್ಶಿಪ್, ಅಬ್ಜೆಕ್ಟಿವಿಟಿ, ಡೆಡಿಕೇಶನ್ ಟು ಪಬ್ಲಿಕ್ ಸರ್ವಿಸ್, ಎಂಪತಿ ಅಂದ್ರೆ ಏನು, ಟಾಲರೆನ್ಸ್ ಹೇಗಿರಬೇಕು, ಕಂಪ್ಯಾಷನ್ ಟುವರ್ಡ್ಸ್ ವೀಕರ್ ಸೆಕ್ಷನ್ ಹೇಗಿರಬೇಕು, ಇದೆಲ್ಲ ಇರಬೇಕಲ್ವ ಅಧಿಕಾರಿಗೆ. ಅದಕ್ಕೋಸ್ಕರ ಕೊಟ್ಟಿದ್ದಾರೆ ಅವರು ಸಿಲೆಬಸ್ ನಲ್ಲಿ. ಇವ್ನು ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಬರೀ ನೀವು ಓದಿ ಎಕ್ಸಾಮ್ ಬರೀರಿ ಅಂತ ಅಲ್ಲ, ನಿಮ್ಮ ಒಳಗಡೆ ಇವು ಬರ್ಲಿ ಅಂತ. ಎಂಜಾಯ್ ಮಾಡ್ಕೊಂಡು ಓದಿ. ನೀವು ಎಷ್ಟು ಎಂಜಾಯ್ ಮಾಡ್ಕೊಂಡು ಓದ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ಈ ಪತ್ರಿಕೆ. ನೋಡಿ, GS 1, 2, 3 ಅವು ಒಣ ಸಬ್ಜೆಕ್ಟ್ಗಳು. ಅಲ್ಲಿ ಏನು ರಸವತ್ತತೆ ಇರೋದಿಲ್ಲ ಆ ಪತ್ರಿಕೆಗಳಲ್ಲಿ. ಬಟ್ ಎಸ್ಸೆ ಮತ್ತು ಎಥಿಕ್ಸ್ ಅಂತ ಬಂದಾಗ ನಿಮ್ಮ ಕೈ ಚಳಕ, ನಿಮ್ಮ ಜ್ಞಾನ, ನಿಮ್ಮ ಭಾವುಕತೆ, ನಿಮ್ಮ ಎಲ್ಲವನ್ನು ಕೂಡ ಇದರಲ್ಲಿ ತುಂಬಿಸಿ ಬಿಡಬಹುದು. ಓಕೆ. ಸೊ ಎಷ್ಟು ಚೆನ್ನಾಗಿ ಬರೀತೀರಲ್ಲ ಅಷ್ಟು ಚೆನ್ನಾಗಿ ಅಂಕಗಳ ಸಿಗುತ್ತೆ. ಎಷ್ಟು ಚೆನ್ನಾಗಿ ಅಂಕಗಳ ಸಿಗುತ್ತೋ ನೀವೆಲ್ಲರೂ ಕೂಡ ಟಾಪ್ ಅಲ್ಲಿ ಬರ್ತೀರಿ. ನಮ್ಮ ವಿದ್ಯಾರ್ಥಿಗಳು ಟಾಪ್ ಅಲ್ಲಿ ಬರಬೇಕು, ನಂದು ಅದೇ ಆಸೆ. ನೆಕ್ಸ್ಟ್ ಸೆಕ್ಷನ್ 3 ನಲ್ಲಿ ಆಪ್ಟಿಟ್ಯೂಡ್ ಬರುತ್ತೆ. ದೃಷ್ಟಿಕೋನ ಅಂತ ಕರಿತೀವಿ ಇದನ್ನ. ಸಾರಿ, ಆಟಿಟ್ಯೂಡ್ ಅಂದ್ರೆ ದೃಷ್ಟಿಕೋನ. ಆಪ್ಟಿಟ್ಯೂಡ್ ನಲ್ಲಿ ಅಭಿಕ್ಷಮತೆ ಅಂತ ಕರಿಬಹುದು ಇದನ್ನ. ಸೊ ಆಪ್ಟಿಟ್ಯೂಡ್ ಅಂಡ್ ಫೌಂಡೇಶನಲ್ ವ್ಯಾಲ್ಯೂಸ್ ಆಫ್ ಸಿವಿಲ್ ಸರ್ವಿಸಸ್ ಯಾವ ತರ ಇರಬೇಕು? ಫೌಂಡೇಶನಲ್ ವ್ಯಾಲ್ಯೂಸ್: ಕಂಟೆಂಟ್, ಸ್ಟ್ರಕ್ಚರ್, ಫಂಕ್ಷನ್ಸ್, ಇಟ್ಸ್ ರಿಲೇಷನ್ ವಿತ್ ಥಾಟ್ಸ್ ಅಂಡ್ ಬಿಹೇವಿಯರ್, ಮಾರಲ್ ಅಂಡ್ ಪೊಲಿಟಿಕಲ್ ಅಟಿಟ್ಯೂಡ್ಸ್, ಸೋಷಿಯಲ್ ಇನ್ಫ್ಲೂಯೆನ್ಸ್, ಪರ್ಸುವೇಷನ್. ಆಪ್ಟಿಟ್ಯೂಡ್ ನೋಡಿ, ಪರ್ಸುವೇಷನ್ ಇರಬೇಕಾಗತ್ತೆ ನಿಮ್ಮಲ್ಲಿ, ಮನವೊಲಿಕೆ, ಇನ್ನೊಬ್ಬರನ್ನ ಮನವೊಲಿಸೋದು. ಸರ್ ಏನ್ ಸರ್ ನೀವೆಲ್ಲ ಇಂಗ್ಲಿಷ್ ಹೇಳ್ತಾ ಇದ್ದೀರಿ? ನಮ್ಮ ಯೂಟ್ಯೂಬ್ ಪ್ಲೇಲಿಸ್ಟ್ ಅಲ್ಲಿ ಹೋಗಿ ನಮ್ಮ ಎಥಿಕ್ಸ್ ನ ಫಸ್ಟ್ ಕ್ಲಾಸ್ ನಲ್ಲಿ ಇದೆಲ್ಲವನ್ನು ಕೂಡ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು. ಓಕೆ, ನಾನೀಗ ಕೊಡ್ತಾ ಇರೋ ಟಿಪ್ಸ್ ಎಕ್ಸಾಮ್ ಬರೆಯೋಕೆ. ನೆಕ್ಸ್ಟ್ ಫೌಂಡೇಶನ್ ವ್ಯಾಲ್ಯೂಸ್ ಆಫ್ ಸಿವಿಲ್ ಸರ್ವಿಸ್: ಎಮೋಷನಲ್ ಇಂಟೆಲಿಜೆನ್ಸ್ ಇರಬೇಕಾಗತ್ತೆ ನಿಮ್ಮಲ್ಲಿ, ಅಂಡ್ ದೇರ್ ಯುಟಿಲಿಟೀಸ್ ಅಂಡ್ ಅಪ್ಲಿಕೇಶನ್, ಅಡ್ಮಿನಿಸ್ಟ್ರೇಷನ್ ಅಂಡ್ ಗವರ್ನೆನ್ಸ್, ಕಾಂಟ್ರಿಬ್ಯೂಷನ್ ಆಫ್ ಮಾರಲ್ ಥಿಂಕರ್ಸ್ ಫ್ರಮ್ ಇಂಡಿಯಾ ಅಂಡ್ ವರ್ಲ್ಡ್. ಮಾರಲ್ ಥಿಂಕರ್ಸ್ ಬಗ್ಗೆ ಗೊತ್ತಿರಬೇಕಾಗತ್ತೆ, ಗ್ರೇಟ್ ಲೀಡರ್ಗಳ ಬಗ್ಗೆ ಗೊತ್ತಾಗಬೇಕಾಗತ್ತೆ. ಎಮೋಷನಲ್ ಇಂಟೆಲಿಜೆನ್ಸ್ ಅಂತ ಹೇಳಿದ್ರೆ ಯಾಕೆ ಇರಬೇಕಿದು? ನೀವೊಬ್ರು ಅಧಿಕಾರಿ ಆಗಿದ್ದೀರಿ, ನಿಮ್ಮ ಕಚೇರಿಯಲ್ಲಿ ಯಾರೋ ಒಬ್ಬ ತಪ್ಪು ಮಾಡಿದ್ದಾನೆ, ಸಡನ್ ಆಗಿ ಅವ್ನು ಕರೆದು ಹಿಗ್ಗಾಮುಗ್ಗ ಬೈದು ಬಿಟ್ರೆ ಹೋಗಿ ಅವನು ಆತ್ಮಹತ್ಯೆ ಮಾಡ್ಕೊಂಡು ಬಿಡ್ತಾನೆ ನಿಮ್ಮ ಹೆಸರು ಬರೆದಿಟ್ಟು. ಅದಕ್ಕೆ ಎಮೋಷನಲ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ. ಹೇಗಿರಬೇಕು? ಅವ್ನು ಕರೆದು ಮೊದಲು ಅವನಿಗೆ ಎಚ್ಚರಿಕೆ ಕೊಡ್ಬೇಕು, ಈ ತರ ಮಾಡಬಾರ್ದಪ್ಪ ಅಂತ. ಮೊದಲು ಬಾಯಿ ಮಾತು ಮುಖಾಂತರ ಹೇಳಿ ನೋಡ್ಬೇಕು, ಆಮೇಲೆ ರಿಟರ್ನ್ ಮುಖಾಂತರ ಲಿಖಿತವಾಗಿ ಕೊಡ್ತಾ ಹೋಗ್ಬೇಕು ಎಚ್ಚರಿಕೆ. ಆ ತರ ಎಲ್ಲ ಮಾಡೋದಿರುತ್ತೆ. ಕೊನೆಯದಾಗಿ ಬರುತ್ತು ಕೇಸ್ ಸ್ಟಡೀಸ್ ಅಂತ. ಇವುಗಳ ಬಗ್ಗೆ ನಾನು ಮುಂದೆ ಕ್ಲಾಸಸ್ ಮಾಡೋಣಿದ್ದೀನಿ. ಸೊ ಸ್ವಲ್ಪ ನಡೆಯುತ್ತೆ ಸರ್ ಲೇಟ್ ಆದ್ರು ಅಂತ ಅಂದ್ರೆ ಓಕೆ, ಇಲ್ಲ ಅಂದ್ರೆ ನೀವು ಲಾವಣ್ಯ ಮೇಡಮ್ ಅವ್ರ ಕ್ಲಾಸಲ್ಲಿ ತುಂಬಾ ಚೆನ್ನಾಗಿ ಮಾಡಿದಾರೆ, ಅದನ್ನ ಕೇಳ್ಕೊಳ್ಬಹುದು. ಸೊ ಒಟ್ನಲ್ಲಿ ಏನ್ ಸರ್ ಬರೀ ಒಂದೇ ಕ್ಲಾಸಲ್ಲಿ ಇಷ್ಟೇ ಹೇಳಿದ್ರಿ ಅನ್ಕೊಳ್ಳಿಕ್ ಹೋಗ್ಬೇಡಿ. 250 ಅಂಕಗಳದ್ದು ಎಸ್ಸೆ ಬಗ್ಗೆ ಹೇಳಿದೀನಿ, 250 ಅಂಕಗಳದ್ದು ಎಥಿಕ್ಸ್ ಬಗ್ಗೆ ಹೇಳಿದೀನಿ. ಇದರ ಸೋರ್ಸ್ ಅನ್ನು ನಾನು ಶೇರ್ ಮಾಡಿರ್ತೀನಿ ಕೆಳಗಡೆ, ನೋಡ್ಕೊಂಡು 500 ಅಂಕಗಳಲ್ಲಿ ಕನಿಷ್ಠ ಸುಮಾರು 300 ಅಂಕಗಳಿಗೆ ಟಾರ್ಗೆಟ್ ಹಾಕೊಳ್ಳಿ ಇಲ್ಲೇ. ಓಕೆ, ಇನ್ನು 3 ಪತ್ರಿಕೆ ಸೇರಿದ್ರೆ ಎಷ್ಟಿದೆ? ಅವು ಸುಮಾರು 750 ಆಗತ್ತಲ್ಲ. ಸೊ 750ರಲ್ಲಿ ನಿಮಗಲ್ಲಿ ಎಷ್ಟು ಸಿಗಬಹುದು ಅಂತ ಅಂದ್ರೆ ಅಂದಾಜು, ನನ್ನೊಂದು ಅಂದಾಜು ಒಂದು 330ವರೆಗೂ ಸಿಗಬಹುದು. ಇಲ್ಲ ಅಲ್ಲೂ 350 ಸಿಕ್ಕರೆ ತುಂಬಾನೇ ಒಳ್ಳೇದು ನಿಮ್ದು. ಓಕೆ, ಸೊ ಕರೆಕ್ಟ್ ಲೆಕ್ಕ ಮಾಡ್ತಾ ಇದೀನಲ್ಲ, ಎಷ್ಟು ಪೇಪರ್ ಇರುತ್ತೆ? 3 ಅಂದ್ರೆ ಆಪ್ಷನಲ್ ಇಲ್ಲ ಅಲ್ವಾ? ಕರೆಕ್ಟ್ ಇದೆ. ಸೊ ಈ ತರ ನೀವು 350 GS 1, 2, 3 ಎಥಿಕ್ಸ್ ಪ್ಲಸ್ ಎಸ್ ಸೇರಿಸಿ 300 ಟಾರ್ಗೆಟ್ ಹಾಕೊಳ್ಳಿ. ಸೊ 650 ಬಂತು. ಸೊ 650 ಪ್ಲಸ್ ಇಂಟರ್ವ್ಯೂದಂತೂ 25 ಅಂಕಗಳು ಮಾತ್ರ ಇದೆ, ಜಾಸ್ತಿ ಏನೂ ಇಲ್ಲ. ಸೊ ನೋಡೋಕ್ ಬರುತ್ತೆ ಅಲ್ಲೇನ್ ಮಾಡ್ಬೋದು ಅಂತ. ಕರೆಕ್ಟ್ ಹೇಳ್ತಾ ಇದೀನಲ್ಲ ಲೆಕ್ಕ? ನಮ್ಮ UPSC ನಲ್ಲಿ ಆಪ್ಷನಲ್ ಬೇರೆ ಇರುತ್ತೆ ಇದಕ್ಕೆ. ಆಪ್ಷನಲ್ ಅನ್ನ ಸೇರಿಸಿದ್ರೆ 300. ಕರೆಕ್ಟ್ ಲೆಕ್ಕ ಕರೆಕ್ಟ್ ಇದೆ, ಏನ್ ತಪ್ಪಿಲ್ಲ. ಇಲ್ಲ ಸರ್ ನನಗೆ ಇದಕ್ಕಿಂತ ಜಾಸ್ತಿ ಟಾರ್ಗೆಟ್ಸ್ ಇದೆ ಅಂದ್ರೆ ಹಾಕೊಳ್ಳಿ ಟಾರ್ಗೆಟ್. ಗೋಡೆಗೆ ಬರ್ದು ಅಂಟಿಸ್ಕೊಂಡ್ಬಿಡಿ ನಿಮ್ ಟಾರ್ಗೆಟ್ಗಳನ್ನ. ಹೇಗೆ ಅಂಟಿಸ್ಕೊಳ್ಳಿ ಅಂದ್ರೆ ಡೀಟೇಲ್ ಆಗಿ ಬರ್ದು ಅಂಟಿಸ್ಕೊಳ್ಳಿ. GS 1 ಇಷ್ಟು, ಎಸ್ಎ ಇಷ್ಟು, GS 2, GS 3, GS 4 ಇಷ್ಟು ಅಂತ ಇವತ್ತೇ ಟಾರ್ಗೆಟ್ ಬರ್ಕೊಂಡು ಅಂಟಿಸ್ಕೊಂಡ್ ಬಿಡ್ಬೇಕು. ಮತ್ತೆ ಏನೇನ್ ಡೌಟ್ಸ್ ಇದೆ ಗ್ರೂಪ್ ಅಲ್ಲಿ ಕೇಳ್ತಾ ಹೋಗ್ಬೇಕು. ಏನೇನ್ ಪ್ರಾಬ್ಲಮ್ ಬರ್ತಾ ಇದ್ರೆ ನನಗೆ ಅರ್ಥ ಆಗುತ್ತೆ. ನಾನು ಮುಂದಿನ ಕ್ಲಾಸಲ್ಲಿ GS 1, 2, 3 ಹೇಗೆ ತಯಾರಿ ಮಾಡ್ಕೊಳ್ಬೇಕಂತ ಹೇಳ್ಕೊಡ್ತೀನಿ ನಿಮಗೆ. ನೋಡಿ, ಒಂದ್ ಮಾತು ಹೇಳ್ತೀನಿ, ಮೇನ್ಸ್ ಅಂತ ಅಂದ್ರೆ ಏನ್ ಸಿಲೆಬಸ್ ಅಲ್ಲಿ ಇದೆ ಅಷ್ಟೇ ತಯಾರಿ ಮಾಡ್ಕೊಳ್ಳೋದು, ಹೊರಗಿಂದ ಏನೂ ಬೇಡ. ನೀವು ಚಾಟ್ GPT ಯೂಸ್ ಮಾಡ್ಕೊಂಡ್ರು ಕೂಡ ನಡೆಯುತ್ತೆ ಮೇನ್ಸ್ಗೆ. ಓಕೆ, ದೇವ್ರಾಣೆ ಹೇಳ್ತಾ ಇದ್ದೀನಿ ನಿಮಗೆ, ಬರೀ ಚಾಟ್ GPT ಯೂಸ್ ಮಾಡ್ಕೊಂಡ್ರು ಕೂಡ ನೀವು ಬರಿಬಹುದು. ಸೊ ನಾನು ಈ ಒಂದು ಕ್ಲಾಸಲ್ಲಿ ಇನ್ಫಾರ್ಮಲ್ ಆಗಿ ಜಾಸ್ತಿ ಮಾತಾಡಿದ್ದೀನಿ, ಸಾಮಾನ್ಯ ಪದಗಳನ್ನ ಬಳಸಿದ್ದೀನಿ, ನಿಮ್ ಜೊತೆ ಆತ್ಮೀಯತೆ ಇರಲಿ, ನಿಮ್ಮಲ್ಲಿ ಒಂದು ಉತ್ಸಾಹ ಹುಮ್ಮಸ್ಸು ಬರಲಿ ಅಂತ. ನಿಮ್ಮಿಂದ ಸಾಧ್ಯ ಇದೆ. ನೀವೆಲ್ಲರೂ ಕೂಡ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಿ. ಆ ಹಾರ್ಡ್ ವರ್ಕ್ಗೆ
ಚಿಕ್ಕದಾದಂತಹ ಪ್ರತಿಫಲ ಬೇಕು ಅಂತ ಅಂದ್ರೆ ಆ ಹಾರ್ಡ್ ವರ್ಕ್ ಎಲ್ಲಿ ಹಾಕಬೇಕು ಅಲ್ಲೇ ಹಾಕಿ. ಸರಿ, ಮತ್ತೆ ಮುಂದಿನ ಕ್ಲಾಸಲ್ಲಿ ಸಿಗ್ತೀನಿ ನಾನು. ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್.